Very good morning, dear brothers and sisters. John in the ಸ್ವಲ್ಪ ಹೊತ್ತಿನ ಧ್ಯಾನಕ್ಕಾಗಿ ವಿಲ್ ಜಸ್ಟ್ ಟರ್ನ್ ಟು ಒನ್ ವರ್ಸ್ ಇನ್ ದ ಸ್ಕ್ರಿಪ್ಚರ್. ದೇವರ ವಾಕ್ಯದಿಂದ ಒಂದು ವಾಕ್ಯವನ್ನು ನಾವು ದೇವರ ವಾಕ್ಯದಲ್ಲಿ ಗಮನಿಸೋಣ. ಕೀರ್ತನೆಗಳ ಪುಸ್ತಕ 146ನೇ ಕೀರ್ತನೆ, ಸಾಮ್ಸ್ 146. ಕೀರ್ತನೆಗಳ ಪುಸ್ತಕ 146ನೇ ಕೀರ್ತನೆ 5ನೇ ವಚನ. ಅದು ಈ ರೀತಿ ಹೇಳ್ತದೆ: ಹ್ಯಾಪಿ ಈಸ್ ಹಿ ದಟ್ ಹ್ಯಾತ್ ದ ಗಾಡ್ ಆಫ್ ಜೇಕಬ್ ಫಾರ್ ಹಿಸ್ ಹೆಲ್ಪ್, whose hope is in the Lord his God. ಯಾವನಿಗೆ ಯಾಕೋಬನ ದೇವರು ಸಹಾಯಕನೋ, ಯಾವನು ತನ್ನ ದೇವರಾದ ಯೆಹೋವನನ್ನು ನಂಬಿರುತ್ತಾನೋ ಅವನೇ ಧನ್ಯನು. ಮತ್ತೊಂದ್ಸಾರಿ ಓದ್ತೇನೆ. ಹ್ಯಾಪಿ ಈಸ್ ಹಿ ದಟ್ ಹ್ಯಾತ್ ದ ಗಾಡ್ ಆಫ್ ಜೇಕಬ್ ಫಾರ್ ಹಿಸ್ ಹೆಲ್ಪ್, whose hope is in the Lord his God. ಯಾವನಿಗೆ ಯಾಕೋಬನ ದೇವರು ಸಹಾಯಕನೋ, ಯಾವನು ತನ್ನ ದೇವರಾದ ಯೆಹೋವನನ್ನು ನಂಬಿರುತ್ತಾನೋ ಅವನೇ ಧನ್ಯನು. ಬೇರೆ the scripture is very straightforward and very strict, very clear-cutly defines. If you want to be happy in life, ಜೀವಿತದಲ್ಲಿ ಆನಂದಮಯವಾದಂತಹ ಜೀವಿತ ಇರಬೇಕು. If you want to be a blessed man in life, bring God into the equation. ಯಾಕೋಬನ ದೇವರನ್ನು ಯಾರು ತನ್ನ ದೇವರನ್ನಾಗಿ ಮಾಡಿಕೊಂಡಿದ್ದಾನೋ ಆತನೇ ಧನ್ಯನು ಎಂಬುದಾಗಿ ದೇವರ ವಾಕ್ಯ ತಿಳಿಸುತ್ತದೆ. The very simple equation is bring God into the equation. ನಿಮ್ಮ ಜೀವಿತಗಳಲ್ಲಿ ವೈಯಕ್ತಿಕವಾದಂತಹ ಒಂದು ಲೈಫ್ ಆಗಿರ್ಬೋದು, ಪರ್ಸನಲ್ ಲೈಫ್ ಆಗಿರ್ಬೋದು, ಫ್ಯಾಮಿಲಿ ಲೈಫ್ ಆಗಿರ್ಬೋದು, ಸೋಷಿಯಲ್ ಲೈಫ್, ಅಸೆಂಬ್ಲಿ ಲೈಫ್, ಯಾವುದೇ ಒಂದು ಕ್ಷೇತ್ರದಲ್ಲಿ ಇಫ್ ಯು ವಾಂಟ್ ಟು ಬಿ ಹ್ಯಾಪಿ ಇನ್ ಲೈಫ್, ಸಂತೋಷವಾಗಿ ಇರಬೇಕಾದ್ರೆ ಪ್ರಿಯರೇ, ದ ಓನ್ಲಿ ಸೊಲ್ಯೂಷನ್ ಈಸ್, ಆ ಒಂದು ರೀಸನ್ ಏನಂತ ಹೇಳಿದ್ರೆ, ಬ್ರಿಂಗ್ ಗಾಡ್ ಇನ್ ಟು ದ ಇಕ್ವೇಶನ್. ದೇವರನ್ನು ಅಲ್ಲಿ ಬದ್ಧಕ್ಕೆ ತರಿ. ಗಾಡ್ ಆಫ್ ಜೇಕಬ್, ಯಾಕೋಬನ ದೇವರಲ್ಲಿ ತರಿರಿ ಎಂಬುದಾಗಿ ಕೀರ್ತನೆಗಾರನು ಸ್ಪಷ್ಟವಾಗಿ ಹೇಳುವಂತಹ ಒಂದು ಸಂಗತಿಯನ್ನು ನೋಡುವಂತರಾಗಿದ್ದೇವೆ. ಇನ್ ಫ್ಯಾಕ್ಟ್ ಗಾಡ್ ರಿವೀಲ್ಡ್, ದೇವರು ಆ ಮೋಶೆಗೆ ಅಲ್ಲಿ ಅಡವಿಯಲ್ಲಿ ಇದ್ದಂತಹ ಸಮಯದಲ್ಲಿ he revealed, I am God of Jacob, God of Abraham, God of Isaac, God of Jacob, God of your father. He revealed himself in a fourfold title. 4 ರೀತಿಯ ಪಟ್ಟಿನ ಆ ಒಂದು ಶಿರೋನಾಮೆಯನ್ನು ಹೊಂದಿದವನಾಗಿ ಅಲ್ಲಿ ಮೋಶೆಗೆ ಆತನು ಕಾಣಿಸಿಕೊಂಡಂತಹ ಸಂಗತಿ ನೋಡುವಂತರಾಗಿದ್ದೇವೆ. ನಾನು ನಿನ್ನ ತಂದೆಯ ದೇವರು, ಯುವರ್ ಫಾದರ್, God of your father. ನಾನು ಅಬ್ರಹಾಮನ ದೇವರು, ನಾನು ಇಸಾಕನ ದೇವರು, ಯಾಕೋಬನ ದೇವರು ಎಂಬುದಾಗಿ ಆತನು ಹೇಳುವಂತ ನೋಡುವಂತರಾಗಿದ್ದೇವೆ. Really it's a wonder. ಯಾಕೆ ಒಂದು ಕ್ಷಣ ಆಶ್ಚರ್ಯವಾಗುವಂಥದ್ದಾಗಿದೆ. ಎ ಸಿನ್ಫುಲ್ ಮ್ಯಾನ್, ಪಾಪಮಯನಾದಂಥ ಮಾನವನು, ಆ ತೃಣಪ್ರಾಯನಾದಂಥ ಮಾನವನು, ಮರಣಕ್ಕೆ ಆ ಅಧೀನವಾದಂಥ ಆ ಅಲ್ಪನಾದಂಥ ಮಾನವನ ಆ ಒಂದು ಹೆಸರನ್ನು ಸರ್ವಾನುಭವಮತ್ತವುಳ್ಳಂತ ದೇವರು ತನ್ನ ಹೆಸರಿಗೆ ಲಿಂಕ್ ಮಾಡಿಕೊಳ್ಳುವಂಥದ್ದು. ಇಟ್ಸ್ ರಿಯಲಿ ಇಟ್ಸ್ ವಂಡರ್. ಅದು ಆಶ್ಚರ್ಯಕರವಾದಂತಹ ಸಂಗತಿ. ಐ ಆಮ್ ಗಾಡ್ ಆಫ್ ಅಬ್ರಹಾಮ್, ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಎಂಬುದಾಗಿ ದೇವರು ಅಲ್ಲಿ ತೃಣಪ್ರಾಯದಂತ ಮಾನವನ ಜೊತೆಯಲ್ಲಿ ತನ್ನ ಹೆಸರನ್ನು ಲಿಂಕ್ ಮಾಡಿಕೊಳ್ಳುವಂಥದ್ದು ಎಂಬುದಾಗಿ ಹೇಳಿದ್ರೆ ಅದು ಒಂದು ಕ್ಷಣ ಆಶ್ಚರ್ಯವನ್ನು ಉಂಟು ಮಾಡುವಂತಹದ್ದೇ. ಬೇರೆ ಒಂದು ಕ್ಷಣ ಪ್ರಾಯಶಃ ಅಬ್ರಹಾಮನ ದೇವರು ಎಂಬುದಾಗಿ ಹೇಳಿದ್ರೆ ಒಂದು ಕ್ಷಣ ಅದು ನಮಗೆ ಯಾವುದೇ ರೀತಿಯ ಆಶ್ಚರ್ಯ ಎನ್ನುವಂಥದ್ದು ಅನ್ಸುವುದಿಲ್ಲ. ಯಾಕಂತ ಹೇಳಿದ್ರೆ ಅಬ್ರಹಾಮನ ದೇವರು ಎಂಬುದಾಗಿ ಹೇಳಿದ್ರೆ ನಂಬಿಕೆಗೆ ಹೆಸರಾದಂತಹ ವ್ಯಕ್ತಿ, ಆತ ನಂಬಿಕೆಗೆ ಮೂಲವಾದಂತಹ ವ್ಯಕ್ತಿ. ಅಬ್ರಹಾಮನ ದೇವರು ಎಂಬುದಾಗಿ ಹೇಳಿದ್ರೆ ಖಂಡಿತವಾಗಿ ಅದರಲ್ಲಿ ಯಾವುದೇ ರೀತಿಯ ಒಂದು ಸಂಶಯವೂ ಸಹ ಇಲ್ಲ. ನಿಜವಾಗಿ ಸಹ ಈಸ್ ವರ್ದಿ ಫಾರ್ ದಟ್ ಟೈಟಲ್ ಎಂಬುದಾಗಿ ನಾವು ಹೇಳ್ಬೋದು. ಇಸಾಕನ ದೇವರು ಎಂಬುದಾಗಿ ಹೇಳಿದ್ರೆ ಟ್ರೂಲಿ ಹಿ ಈಸ್ ಅ ಮ್ಯಾನ್ ಹೂ ಪಿಕ್ಚರ್ಸ್ ಕ್ರೈಸ್ಟ್. ಕ್ರಿಸ್ತನನ್ನು ಚಿತ್ರೀಕರಿಸುವಂತ ಒಬ್ಬ ವ್ಯಕ್ತಿ ಇಸಾಕನು. ಆತನ ಹೆಸರನ್ನು ಸಹ ಹೇಳಿದ್ರೆ ಇಸಾಕನ ದೇವರು ಎಂಬುದಾಗಿ ಹೇಳಿದ್ರೆ ಆಶ್ಚರ್ಯವೇನು ಅಲ್ಲೂ ಸಹ ಅದಕ್ಕೆ ನಾವು ಕಾಣುವುದಿಲ್ಲ. ಆದರೆ ಜೇಕಬ್, ಗಾಡ್ ಆಫ್ ಜೇಕಬ್ ಎಂಬುದಾಗಿ ಹೇಳಿದ್ರೆ ಒಂದು ಕ್ಷಣ ಡೌಟ್, ಪ್ರಶ್ನಾರ್ಥವಾಗಿ ಬರುವಂಥದ್ದು. ವಾಟ್ ಇಸ್ ದಿಸ್? ಯಾಕೋಬನ ದೇವರ? Who is this Jacob ಎಂಬಂತ ಪ್ರಶ್ನೆ ಅವರು ಬರುವಂತದಾಗಿದೆ. He is a supplanter, ಮೋಸಗಾರನು. The one who cheated his family. ತನ್ನ ಸಹೋದರನ ದ್ವೇಷ ಅಲ್ಲಿ ಮೋಸ ಮಾಡಿದ. In iniquity, ಬೇರೆ ಅಲ್ಲಿ in intrigue, he cheated by his birthright. ತನ್ನ ಆ ಒಂದು ಚೊಚ್ಚಲತನವನ್ನು ಅಲ್ಲಿ ಮೋಸದಿಂದ ಕಿತ್ತುಕೊಂಡ. ತಂದೆ ಅಲ್ಲಿ ಮನೆಯನ್ನು ಮೋಸ ಮಾಡಿ ಈಗ ಓಡಿ ಹೋಗುವಂತಹ ಸಂದರ್ಭ ನೋಡುವಂತರಾಗಿದ್ದೇವೆ. But God is telling, I am the God of Jacob. ಬೇರೆ in Jacob, ಆ ಒಂದು ಯಾಕೋಬನಲ್ಲಿ the real picture of you and me, ಪಾಪಮಯನಾದ ನನ್ನ ಮತ್ತು ನಿನ್ನ ಆ ಒಂದು ಸ್ಪಷ್ಟವಾದಂತಹ ಚಿತ್ರಣವನ್ನು ಯಾಕೋಬನಲ್ಲಿ ನಾವು ನೋಡುವಂತರಾಗಿದ್ದೇವೆ. ಈಸ್ ಅ ಮ್ಯಾನ್ ಹೂ ಚೀಟೆಡ್. ಯಾಕೆಂದಾಗ ಎಲ್ಲಾ ರೀತಿಯ ಸಬ್ಪ್ಲಾಂಟರ್, ಎಲ್ಲಾ ರೀತಿಯ ಮೋಸ, ಎಲ್ಲಾ ರೀತಿಯ ಸಂಗತಿಗಳು ಆತನಲ್ಲಿ ಇತ್ತು. ಆ ಒಂದು ಸಂಗತಿ ಪ್ರೇರೆ ಯಾಕೋಬನು ಎಂಬುದಾಗಿ ಹೇಳಿದ ತಕ್ಷಣ ಲಿಟರಲಿ ನನ್ನ ಮತ್ತು ನಿನ್ನ ಸ್ವಭಾವನಲ್ಲಿ ಎತ್ತಿ ತೋರಿಸುವಂತಾಗಿದೆ. ಬಟ್ ಗಾಡ್ ಹಿ ಲೈಕ್ ಟು ಕಾಲ್ ಹಿಮ್ಸೆಲ್ಫ್ ಆಸ್ ಗಾಡ್ ಆಫ್ ಅಬ್ರಹಾಮ್, ಗಾಡ್ ಆಫ್ ಐಸಕ್ ಅಂಡ್ ಗಾಡ್ ಆಫ್ ಜೇಕಬ್. ಒಂದು ಕ್ಷಣ ಯಾರಾದರೂ ಅವಲೋಕನ ಮಾಡಿದ್ದೀರಾ? ಆದಿಕಾಂಡಗಳ ಪುಸ್ತಕದ ಆದ ನಂತರ ಹೌ ಮೆನಿ ಟೈಮ್ಸ್, ಆದಿಕಾಂಡಗಳ ಪುಸ್ತಕದ ಆದ ನಂತರ ಗಾಡ್ ಆಫ್ ಅಬ್ರಹಾಮ್ ಎಂಬುದಾಗಿ ಎಷ್ಟು ಸಾರಿ ದೇವರ ವಾಕ್ಯದಲ್ಲಿ ಉಪಯೋಗಿಸಲ್ಪಟ್ಟಿದೆ ಎಂಬುದಾಗಿ ಗಮನಿಸಿದ್ದೀರಾ? ಆಫ್ಟರ್ ಬುಕ್ ಆಫ್ ಜೆನೆಸಿಸ್,
ಆದಿಕಾಂಡಗಳ ಪುಸ್ತಕದ ನಂತರ ಅಬ್ರಹಾಮನ ದೇವರು ಎಂಬುದಾಗಿ we read only once. ದೇವರ ವಾಕ್ಯದಲ್ಲಿ ಆದಿಕಾಂಡಗಳ ಪುಸ್ತಕದ ನಂತರ ವಿಮೋಚನಾ ಕಾಂಡ, ಯಾಜಕಾಂಡ, ಅರಣ್ಯಕಾಂಡ ಎಂದು ಪ್ರಕಟಣೆ ಪುಸ್ತಕ ತನಕ if you scan there, ನಾವು ಅಲ್ಲಿ ಗಮನಿಸಿದ್ರೆ only once we read God of Abraham. ಆದಿಕಾಂಡಗಳ ಪುಸ್ತಕದ ನಂತರ ಇಸಾಕನ ದೇವರು ಎಂಬುದಾಗಿ ಎಲ್ಲರೂ ಓದ್ತೀರಾ? ವಿಮೋಚನಾ ಕಾಂಡದಿಂದ ಹಿಡಿದು ಪ್ರಕಟಣೆ ತನಕ absolutely no, not even once. Interesting. ಬಟ್ ಆದರೆ ಆದಿಕಾಂಡಗಳ ಪುಸ್ತಕದ ನಂತರ ಕೊನೆ ತನಕ ಬರುವಾಗ God of Jacob, ಯಾಕೋಬನ ದೇವರು ಎಂಬುದಾಗಿ ಹೇಳಿದ್ರೆ about 17 times, 15ಕ್ಕಿಂತ ಹೆಚ್ಚು ಸಾರಿ, 17 ಸಾರಿ ಪ್ರೇರೆ ನಾವು God of Jacob, God of Jacob, God of Jacob ಎಂಬುದಾಗಿ ಯಾಕೋಬನ ದೇವರು ಎಂಬುದಾಗಿ ಉಪಯೋಗಿಸಲ್ಪಟ್ಟಂತ ಸಂಗತಿಯನ್ನು ನೋಡುವಂತರಾಗಿದ್ದೇವೆ. ಅದನ್ನು ಹೊರತು ಇನ್ನೂ ಅನೇಕ ಟೈಟಲ್ಗಳಿದೆ, ಅದನ್ನು ಹೊರತುಪಡಿಸಿ ಸ್ಪಷ್ಟವಾದಂಥ God of Jacob ಎಂಬಂತ ಪ್ರಯೋಗ ಅನೇಕ ಬಾರಿ ಉಪಯೋಗಿಸಲ್ಪಟ್ಟಂತಹ ಸಂಗತಿ ನೋಡುವಂತರಾಗಿದ್ದೇವೆ. ಇನ್ ದಿಸ್ ಅದರಲ್ಲಿ ಏನ್ ನೋಡ್ತೇವೆ ಎಂಬುದಾಗಿದ್ರೆ ಈಸ್ ಲೈಕ್ ಟು ಐಡೆಂಟಿಫೈ ವಿತ್ ಅ ಸಿನ್ಫುಲ್ ಮ್ಯಾನ್. ನನ್ನ ಮತ್ತು ನಿನ್ನ ಆ ಒಂದು ಸಾದೃಶ್ಯವಾದಂಥ ಯಾಕೋಬನ ದೇವರು ಎಂಬುದಾಗಿ ಕರೆಸಿಕೊಳ್ಳಲು ಆತನು ಇಷ್ಟವುಳ್ಳಂತಹ ದೇವರು. ವಾಟ್ ಅ ಗಾಡ್ ಹಿ ಈಸ್. ಬೇರೆ ಹಿ ಈಸ್ ಅ ಕ್ರಿಯೇಟರ್, ಎಲ್ಲಕ್ಕೂ ಸೃಷ್ಟಿಗೆಲ್ಲ ಮೂಲಕರ್ತನು, ಆದಿಸಂಭೂತನು, ಪರಮ ಪವಿತ್ರನು ಅಂತ ಮ್ಯಾಜೆಸ್ಟಿಕ್ ಆದಂತಹ ದೇವರು, ಎಲ್ಲವನ್ನು ಉಂಟು ಮಾಡಿದಂಥ ದೇವರು ಪಾಪಿಯಾದಂಥ ಮಾನವ ಜೊತೆಯಲ್ಲಿ ನನ್ನನ್ನು ನಿನ್ನನ್ನು ಚಿತ್ರೀಕರಿಸುವಂತ ಯಾಕೋಬನ ದೇವರು ಎಂಬುದಾಗಿ ಕರೆಸಿಕೊಳ್ಳಲು ಆತನು ಸಂತೋಷವುಳ್ಳವನಾಗಿದ್ದಾನೆ. ಬೇರೆ ಮುಂಜಾನೆ ನಮಗಿರುವಂತಹ ಒಂದು ಸ್ವಲ್ಪ ಸಮಯದಲ್ಲಿ ದೇರ್ ಆರ್ ಮೆನಿ ಥಿಂಗ್ಸ್ ಅಬೌಟ್, ಮೋರ್ ದೆನ್ 7 ಥಿಂಗ್ಸ್ ಅಬೌಟ್ ಗಾಡ್ ಆಫ್ ಜೇಕಬ್. ಆದ್ರೆ ಎಲ್ಲಾ ಸಂಗತಿಗಳು ನಮಗೆ ಓದಲಿಕ್ಕೆ ನಮಗೆ ಸಮಯವಿಲ್ಲ. ಕೆಲವು ಸಂಗತಿಗಳನ್ನು ನಿಮ್ಮ ಮುಂಜಾನೆ ಹೂ ಇಸ್ ದಿಸ್ ಗಾಡ್ ಆಫ್ ಜೇಕಬ್, ಯಾಕೋಬನ ದೇವರು ಎಂಬುದಾಗಿ ಹೇಳಿದ್ರೆ ಎಂಬಂತ ಕೆಲವು ಅಂಶಗಳನ್ನು ಪ್ರೇರೆ ಮುಂಜಾನೆ ಅವಲೋಕನ ಮಾಡುವಂತ. ನಂಬರ್ 1, ಮೊದಲಾಗಿ ಪ್ರೇರೆ ಹಿ ಇಸ್ ದ ಗಾಡ್ ಆಫ್ ಕನೆಕ್ಷನ್. ಇಂಟ್ರೆಸ್ಟಿಂಗ್ಲಿ ಬೇರೆ ಸಂಬಂಧವನ್ನು ಆತನು ಅಪೇಕ್ಷಿಸುವಂತ ದೇವರು, ದಟ್ ಇಸ್ ದ ಗಾಡ್ ಆಫ್ ಜೇಕಬ್. ಆತನು ಸಂಬಂಧ ಅಪೇಕ್ಷಿಸುವಂತ ದೇವರು ಯಾಕೆ ಎಂಬುದಾಗಿ ಹೇಳಿದ್ರೆ ಹಿ ಇಸ್ ದ ಗಾಡ್ ಹೂ ಲವ್ಸ್ ದ ಅನ್ಲವಬಲ್. ಪ್ರೀತಿಗೆ ಅರ್ಹರಲ್ಲದವರನ್ನು ಪ್ರೀತಿ ಮಾಡುವಂತಹ ದೇವರು. ವೆರಿ ವಂಡರ್. ಯಾಕೆ ಎಂಬುದಾಗಿ ಹೇಳಿದ್ರೆ ಸಂಬಂಧವನ್ನು ಗಾಡ್ ಆಫ್ ಜೇಕಬ್, ಯಾಕೋಬನ ದೇವರು ಎಂಬುದಾಗಿ ಹೇಳಿದ್ರೆ ಆತನು ಸಂಬಂಧವನ್ನು ಅಪೇಕ್ಷಿಸುವಂತ ದೇವರು, ಸಂಬಂಧವನ್ನು ಇಷ್ಟಪಡುವಂತ ದೇವರು. ಹಿ ಲೈಕ್ಸ್ ಟು ಹ್ಯಾವ್ ರಿಲೇಶನ್ಶಿಪ್ ವಿತ್. ಯಾಕೆ ಎಂಬುದಾಗಿ ಹೇಳಿದ್ರೆ ಮೊದಲಾಗಿ ದ ಗಾಡ್ ಹೂ ಲವ್ಸ್ ದ ಅನ್ಲವಬಲ್, ಪ್ರೀತಿಗೆ ಅರ್ಹರಲ್ಲದವರನ್ನು ಪ್ರೀತಿ ಮಾಡುವಂತಹ ದೇವರು. ಬೇರೆ ಇಫ್ ಯು ಗೋ ಬ್ಯಾಕ್ ಟು ಟೈಟಸ್, ಅಲ್ಲಿ ಯಾಕೋಬನ ಒಂದು ಫಸ್ಟ್ ಪಾರ್ಟ್ ಆಫ್ ಲೈಫ್, ಆತನ ಒಂದು ಫಸ್ಟ್ ಎರಾ ಆಫ್ ಲೈಫ್ ಯಾವ ರೀತಿಯಲ್ಲಿ ಇತ್ತು ಎಂಬುದಾಗಿ ಹೇಳಿದ್ರೆ ಇಫ್ ಯು ಟರ್ನ್ ಟು ಟೈಟಸ್, ತೀತನ ಪುಸ್ತಕಕ್ಕೆ ದಯಮಾಡಿ ತಿರುಗಿಸ್ರಿ. ಅಲ್ಲಿ ಸ್ಪಷ್ಟವಾದಂತಹ ಒಬ್ಬ ಪಾಪಿಯಾದಂತಹ ಮಾನವನ ಚಿತ್ರಣ ಏನು ಎಂಬುದಾಗಿ ಅಲ್ಲಿ ತೀತನ ಪತ್ರಿಕೆ 3ನೇ ಅಧ್ಯಾಯ 3ನೇ ವಚನದಲ್ಲಿ ಅದು ಸ್ಪಷ್ಟವಾಗಿ ತಿಳಿಸುವಂತಾಗಿದೆ. We were sometimes foolish, disobedient, ಅಲ್ಲಿ deceived, serving diverse lusts. ಈ ರೀತಿಯಾದಂತಹ ಫಲಪ್ರಯೋಗ ನೋಡುವಂತರಾಗಿದ್ದೇವೆ. ಪಾಪಿಯಾದಂತಹ ನನ್ನ ಮತ್ತು ನಿನ್ನ ಚಿತ್ರಣ, ಯಾಕೋಬನ ಮೊದಲನೆಯ ಫೇಸಿನ ಲೈಫಿನ ಆ ಒಂದು ಚಿತ್ರಣ ಯಾವ ರೀತಿಯಲ್ಲಿ ಇತ್ತು ಎಂಬುದಾಗಿ ತೀತನ ಪತ್ರಿಕೆ 3ನೇ ಅಧ್ಯಾಯ 3ನೇ ವಚನ ನೋಡುವಂತರಾಗಿದ್ದೇವೆ. ದಯಮಾಡಿ ತೀತನ ಪತ್ರಿಕೆ 3ನೇ ಅಧ್ಯಾಯ 3ನೇ ವಚನ. ನಾವು ಸಹ ಮೊದಲು ಅವಿವೇಕಿಗಳು, ಅವಿಧೇಯರು, ಮೋಸ ಹೋದವರು, ನಾನಾ ವಿಧವಾದಂತಹ ದುರಾಶೆಗಳಿಗೆ, ಭೋಗಗಳಿಗೆ ಎದಿಂದರು, ಕೆಟ್ಟತನ, ಹೊಟ್ಟೆಯ ಕಿಚ್ಚುಗಳಲ್ಲಿ ಕಾಲ ಕಳೆಯುವವರು, ಅಸಹ್ಯರು, ಒಬ್ಬರನ್ನೊಬ್ಬರು ಹಾಗೆ ಮಾಡುವವರು ಆಗಿದ್ದೆವು. ದಿಸ್ ಇಸ್ ಅವರ್ ಇನ್ಬಾರ್ನ್ ನೇಚರ್. ದಟ್ ವಾಸ್ ಜೇಕಬ್ in his first era of life. ಯಾಕೋಬನ ಮೊದಲನೇ ಹಂತದ ಆ ಒಂದು ಲೈಫ್, ಆ ಒಂದು ಪ್ರಕೃತಿ, ಆತನ ಲೈಫ್ ಯಾವ ರೀತಿಯಲ್ಲಿ ಎಂಬುದಾಗಿ ಹೇಳಿದ್ರೆ he was disobedient, deceived, serving diverse lusts. ಬೇರೆ ಆದರೆ ಇಂಥ ಒಂದು ಸ್ಥಿತಿಯಾದಂತಹ ಮಾನವನಿಗೆ the very next verse in Titus chapter 3 verse 4 it tells ಅಲ್ಲಿ that the kindness and love of God our Savior toward man appeared. Oh, what a wonder it was. ಇಂಥ ಪಾಪಿಯಾದಂತಹ ಮಾನವನ ಕಡೆಗೆ ಅಲ್ಲಿ ಮುಂದಿನ ವಚನ ತೀತನ ಪತ್ರಿಕೆ 3ನೇ ಅಧ್ಯಾಯ 4ನೇ ವಚನದಲ್ಲಿ ರಕ್ಷಕನಾದ ದೇವರ ದಯೆಯು ಜನೋಪಕಾರದಲ್ಲಿ ಪ್ರತ್ಯಕ್ಷವಾಯಿತು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಸಿನ್ಫುಲ್ ಮ್ಯಾನ್, ಪಾಪಿಯಾದಂತಹ ಮಾನವನ ಅನ್ಫಿಟ್ ಫಾರ್ ಲವ್, ದೇವರ ಒಂದು ಪ್ರೀತಿಗೆ ಅನರ್ಹನಾದಂತಹ ವ್ಯಕ್ತಿ, ಅಂತ ಒಬ್ಬ ವ್ಯಕ್ತಿಗೆ ಮುಂದಿನ ವಚನ ನೋಡುವಂತರಾಗಿದ್ದೇವೆ. God appeared to him with kindness and love and mercy. Oh ಪ್ರಿಯರೇ, God loves the unlovable. ಪ್ರೀತಿಗೆ ಅರ್ಹರಾಗದವರನ್ನು ದೇವರು ಪ್ರೀತಿ ಮಾಡುವಂತಹ ದೇವರು. ಮಾತ್ರವಲ್ಲ ಪ್ರಿಯರೇ, ನಾವು ಮುಂದಕ್ಕೆ ಓದುವಂತರಾಗಿದ್ದೇವೆ. ಸೆಕೆಂಡ್ಲಿ, ಗಾಡ್ ಹೂ ಡಸ್ ದ ಅನ್ಥಿಂಕಬಲ್, ನಮ್ಮ ಜ್ಞಾನಕ್ಕೆ ನಿಲುಕದಾಗದನ್ನು ಮಾಡಲು ಶಕ್ತರಾದಂಥ ದೇವರು. ಇಫ್ ಯು ಟರ್ನ್ ಟು Genesis chapter 32 32ನೇ ಅಧ್ಯಾಯ 10ನೇ ವಚನಕ್ಕೆ ಬಂದ್ರೆ ಅಲ್ಲಿ ಯಾಕೋಬನು ತನ್ನ ಜೀವಿತದಲ್ಲಿ ನಡೆದಂತ ನೆನೆಸಲಿಕ್ಕೆ ಆಗದಂತಹ ಒಂದು ಸಂಗತಿಯನ್ನು ಅಲ್ಲಿ ಆತನಲ್ಲಿ ಜ್ಞಾಪಕ ತರುವುದನ್ನು ನೋಡುವಂತರಾಗಿದ್ದೇವೆ. ನಾನು ಮನೆಯಿಂದ ಓಡಿ ಹೋದಂತಹ ಸಮಯದಲ್ಲಿ, ಡು ಯು ರಿಮೆಂಬರ್ ಆದಿಕಾಂಡಗಳ ಪುಸ್ತಕ 32ನೇ ಅಧ್ಯಾಯ 10ನೇ ವಚನ, ಅಲ್ಲಿ ಅಣ್ಣನಿಗೆ ಮೋಸ ಮಾಡಿ ತಂದೆಯಿಂದ ಆ ಮೋಸದ ಚೊಚ್ಚೊತ್ತನ್ನು ಪಡೆದುಕೊಂಡು ನಾವು ಈಸ್ ರನ್ನಿಂಗ್, ಓಡಿ ಹೋಗ್ತಾ ಇದ್ದಂತಹ ಒಂದು ಸಮಯದಲ್ಲಿ, ಆ ಸಮಯದಲ್ಲಿ ಜಸ್ಟ್ ಒನ್
ಏನು ತಗೊಂಡ್ ಬರೀ ಒನ್ ಕ್ರೂಕ್, ದಟ್ಸ್ ಆಲ್. ಆತನ ಬಳಿ ಇದ್ದಂತ ಒಂದು ಕೋಲು ಮಾತ್ರ. 32ನೇ ಅಧ್ಯಾಯ ಹೀಗೆ ಒಂಥರಾಗಿದ್ದೇವೆ, ನಾನು ಮೊದಲು ಯೋರ್ದಾನ್ ನದಿಯನ್ನು ದಾಟಿದಾಗ ನನಗೆ ಒಂದು ಕೋಲು ಮಾತ್ರವೇ ಇತ್ತು, ಈಗ 2 ಪಾಳೆಯಗಳಿಗೆ ಒಡೆಯನಾಗಿದೆ. ನಾವು ಐ ಆಮ್ ದ ಓನರ್ ಆಫ್ 2 ಬ್ಯಾಂಕ್ಸ್. ಈಗ ದೊಡ್ಡ ಪಾಳೆಯದ 2 ಒಡೆಯನು ನಾನಾಗಿದ್ದೇನೆ. ಐ ಜಸ್ಟ್ ಓನ್ಲಿ ಒನ್ ಕ್ರೂಕ್ ಇನ್ ಮೈ ಹ್ಯಾಂಡ್. ನನ್ನ ಬಳಿಯಲ್ಲಿ ಒಂದು ಕೋಲು ಮಾತ್ರ ಇತ್ತು ಯೋರ್ದಾನ್ ನದಿಯನ್ನು ದಾಟಿದಾಗ. ನೌ ಗಾಡ್ ಹ್ಯಾಸ್ ಬ್ಲೆಸ್ಡ್ ಮೀ ವಿತ್ 2 ಬ್ಯಾಂಕ್ಸ್. 2 ಪಂಗಡಗಳಿಗೆ ದೊಡ್ಡದಾದಂತಹ ನಾಯಕನಾಗಿದ್ದೇನೆ. ಓ ಪ್ರಿಯರೇ, ಮಾತ್ರವಲ್ಲ, ನಾನು 48ನೇ ಅಧ್ಯಾಯಕ್ಕೆ ಬಂದ್ರೆ, ಚಿಕ್ಕಂದಿನಿಂದ ಇಲ್ಲಿವರೆಗೂ ಆತ ದೇವರನ್ನು ಪರಾಮರ್ಶಿಸಿದ, ನನ್ನ ಕುರುಬನ ಹಾಗೆ ನನ್ನನ್ನು ಪರಾಮರ್ಶಿಸಿದ್ದಾನೆ ಎಂಬುದಾಗಿ ಅಲ್ಲಿ ಹೇಳುವುದನ್ನು ನೋಡುವಂತರಾಗಿದ್ದೇವೆ. ಗಾಡ್ ಡಸ್ ದ ಅನ್ಥಿಂಕಬಲ್. ನಾವು ನೆನೆಸಲಿಕ್ಕೆ ಆಗದೇ ಇರುವಂತಹ ರೀತಿಯಲ್ಲಿ ಆಶೀರ್ವಾದಗಳನ್ನು ಸುರಿಸುವಂತವನಾಗಿದ್ದಾನೆ. ಯಾಕೆಂದ್ರೆ ಲೂಕನ್ ಬರೆಸುವ ದಯಮಾಡಿ ತಿರುಗಿಸ್ರಿ. ಅಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಒಂದು ವಿಷಯದ ಕುರಿತಾಗಿ ಒಂದು ಸಂಗತಿಯನ್ನು ಅಲ್ಲಿ ಆತನು ಹೇಳಿದನು. ಲೂಕನ್ ಬರೆಸುವಾರ್ತೆ 13ನೇ ಅಧ್ಯಾಯ 28ನೇ ವಚನ. There you will say Abraham, Isaac and Jacob and the prophets in the kingdom of God. ಅಲ್ಲಿ ಅಬ್ರಹಾಮನನ್ನು, ಇಸಾಕನನ್ನು, ಯಾಕೋಬನನ್ನು, ಇನ್ನು ಎಲ್ಲ ಪ್ರವಾದಿಗಳನ್ನು ದೇವರ ರಾಜ್ಯದಲ್ಲಿ ನೀವು ಕಾಣುವಿರಿ ಎಂಬುದಾಗಿ ಅಲ್ಲಿ ಹೇಳುವಂತಹ ಮಾತನ್ನು ನೋಡುವಂತರಾಗಿದ್ದೇವೆ. A man like Jacob, ಮೋಸಗಾರನು, ಸಪ್ಲಾಂಟರ್, ಡಿಸೀವರ್, ಆತನನ್ನು ಕುರಿತಾಗಿ ಯೇಸು ಕ್ರಿಸ್ತನು ಹೇಳ್ತಾ ಇರುವಂತಹ ಮಾತು ಲೂಕನ ಬರೆದ ಸುವಾರ್ತೆಯಲ್ಲಿ. ದೇವರ ರಾಜ್ಯದಲ್ಲಿ ನೀವು ವಿಲ್ ಸಿ ಅಬ್ರಹಾಮ್, ಐಸಾಕ್ ಅಂಡ್ ಜೇಕಬ್. ಮ್ಯಾನ್ ಲೈಕ್ ಜೇಕಬ್ ಯು ವಿಲ್ ಸಿ ಇನ್ ದ ಕಿಂಗ್ಡಮ್ ಆಫ್ ಗಾಡ್. ದೇವರ ರಾಜ್ಯದಲ್ಲಿ ನೀವು ಅದನ್ನು ನೋಡುತ್ತೀರಿ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿದಂತಹ ಮಾತನ್ನು ನೋಡುವಂತರಾಗಿದ್ದೇವೆ. ಸಿನ್ನರ್ ಲೈಕ್ ಅಸ್, ಪಾಪಿಗಳಂತ ನಮ್ಮನ್ನು ಪರಲೋಕ ರಾಜ್ಯಕ್ಕೆ ಸೇರಲು ಆತನು ಇಷ್ಟಪಡುವಂತಹ ದೇವರು. ಓ ವಾಟ್ ಅ ವಂಡರ್. ಪ್ರಿಯರೇ, ಮುಂಜಾನೆ ಕರ್ತನೆ, ನಾವು ನೆನೆಸಲಿಕ್ಕಾಗದಂತಹ ರೀತಿಯ ಆಶೀರ್ವಾದಗಳನ್ನು ಸುರಿಸುವಂತ ಈ ನಿನ್ನ ಕಾರ್ಯಕ್ಕಾಗಿ ನಿನಗೆ ಸ್ತೋತ್ರ. ಮಾತ್ರವಲ್ಲ ಪ್ರಿಯರೇ, he breaks the unbreakable. ಮುರಿಯಲಿಕ್ಕಾಗದನ್ನು ಮುರಿಯುವಂತಹ ದೇವರು. ಮಾತ್ರವಲ್ಲ, he studies the unchangeable. ಯಾವಾಗಲೂ ಬದಲಾವಣೆ ಆಗುತ್ತಾ ಇರುವಂತದ್ದನ್ನು ಸ್ಥಿರಪಡಿಸುವಂತಹ ದೇವರು. ಮಾತ್ರವಲ್ಲ ಪ್ರಿಯರೇ, ಫಸ್ಟ್ಲಿ he is the God of connection. ಸಂಬಂಧವನ್ನು ಅಪೇಕ್ಷಿಸುವಂತಹ ದೇವರು. ಮಾತ್ರವಲ್ಲ ಪ್ರಿಯರೇ, ಸೆಕೆಂಡ್ಲಿ he is the God of condescension. He is the God who likes to come down to be with us. ನಮ್ಮ ಸಮೀಪಕ್ಕೆ ಇಳಿದು ಬರುವಂತಹ ದೇವರು. If you turn to Genesis, ಆದಿಕಾಂಡಗಳ ಪುಸ್ತಕ 28ನೇ ಅಧ್ಯಾಯಕ್ಕೆ ತಿರುಗಿಸಿದರೆ, ಇಟ್ಸ್ ವೆರಿ ಯೂನಿಕ್ ಚಾಪ್ಟರ್ ಇನ್ ದ ಬುಕ್ ಆಫ್ ಜೆನೆಸಿಸ್. ಆದಿಕಾಂಡಗಳ ಪುಸ್ತಕ 28ನೇ ಅಧ್ಯಾಯದಲ್ಲಿ ಅತ್ಯಂತ ವಿಶೇಷವಾದಂತಹ ಒಂದು ಅಧ್ಯಾಯ. ಯಾಕೆಂಬುದಾಗಿ ಹೇಳಿದ್ರೆ, ಇನ್ ಚಾಪ್ಟರ್ 28, ಆದಿಕಾಂಡಗಳ ಪುಸ್ತಕ 28ನೇ ಅಧ್ಯಾಯದಲ್ಲಿ ದ ವೆರಿ ಫಸ್ಟ್ ಟೈಮ್, ಆದಿಕಾಂಡಗಳ ಪುಸ್ತಕ 28ನೇ ಅಧ್ಯಾಯದಲ್ಲಿ ದ ಫಸ್ಟ್ ಟೈಮ್ ಇನ್ ದ ಸ್ಕ್ರಿಪ್ಚರ್, ಮೊದಲೇ ಬಾರಿಗೆ ಹೌಸ್ ಆಫ್ ಗಾಡ್, ದೇವರ ಮನೆ ಎಂಬಂತಹ ಒಂದು ಪದಪ್ರಯೋಗವನ್ನು ನೋಡುವಂತರಾಗಿದ್ದೇವೆ. ಮಾತ್ರವಲ್ಲ ಪ್ರೇರೆ, ಈ ಒಂದು ಅಧ್ಯಾಯ ಆದಿಕಾಂಡಗಳ ಪುಸ್ತಕ 28ನೇ ಅಧ್ಯಾಯದಲ್ಲಿ we read about 3 ಅಮೂಲ್ಯವಾದ ಸಂಗತಿಗಳನ್ನು ನೋಡುವಂತರಾಗಿದ್ದೇವೆ. ನಂಬರ್ 1 ಲಾಡ್ಜಿಂಗ್, ನಂಬರ್ 2 ಲ್ಯಾಡರ್, ನಿಚ್ಚಣಿಗೆ, ಮೂರನೇದಾಗಿ ಲಿಂಕ್, ಅಲ್ಲಿ ಅದರ ಕುರಿತಾದಂತಹ ಸಂಬಂಧವನ್ನು ನೋಡುವಂತರಾಗಿದ್ದೇವೆ. ಬೇರೆ when we come to lodging, ಅಲ್ಲಿ ಈಗ ಯಾಕೋಬನು ಅಲ್ಲಿ ಮನೆಯಿಂದ ಓಡಿ ಹೋಗ್ತಾ ಇರುವಂತಹ ಒಂದು ಸಮಯ ಅದಾಗಿತ್ತು. ನಾವು ಈಗ ತನ್ನ ಮನೆಯಲ್ಲಿ ಮೋಸ ಮಾಡಿ ಹೋಗುತ್ತಾ ಇರುವಂತಹ about 55 miles he has covered. 55 ಮೈಲುಗಳು ಸುಮಾರು ಕವರ್ ಮಾಡಿದ್ದಾನೆ. ಈಗ ರಾತ್ರಿ ಸಂಜೆಯ ಸಮೀಪ ಅದಾಗಿದೆ. ಅಲ್ಲಿ ಒಂದು ಕಲ್ಲನ್ನು ತಲೆಗಿಂಬಾಗಿ ಇಟ್ಕೊಂಡು ಅಲ್ಲಿ ಅದು ನಿದ್ದೆ ಮಾಡುವಂತಹ ಒಂದು ಸಮಯ. ಆ ಒಂದು ಸಮಯದಲ್ಲಿ ಪ್ರೇರೆ, ಆ ಸಮಯದಲ್ಲಿ ಅಲ್ಲಿ ಕರ್ತನಿಗೆ ಭಿನ್ನವಿಸಿದಂತಹ ಸಂಗತಿ ನೋಡುವಂತರ we do not read in chapter 28. 28ನೇ ಅಧ್ಯಾಯದ ಕುರಿತಾಗಿ ನಾವು ಓದುವುದಿಲ್ಲ. ಆದರೆ when come to chapter 35, 35ನೇ ಅಧ್ಯಾಯಕ್ಕೆ ಬಂದ್ರೆ, I was in a distress. ನಾನು ಕಷ್ಟ ಕಾಲದಲ್ಲಿ ನಾನು ಕರ್ತನಿಗೆ ವಿಜ್ಞಾಪನೆಯನ್ನು ಮಾಡಿದೆನು. He heard my prayer. ಅನೇಕ ವರ್ಷಗಳಾದ ನಂತರ 35ನೇ ಅಧ್ಯಾಯಕ್ಕೆ ಬಂದ್ರೆ, Jacob remembered the day he ran from the house. ತನ್ನ ಮನೆಯಿಂದ ಓಡಿ ಹೋಗಿ ಅಲ್ಲಿ ಒಂದು ಕಲ್ಲನ್ನು ತಲೆಗಿಂಬಾಗಿ ಹಾಕಿಕೊಂಡು ಅಲ್ಲಿ ದೇವರಿಗೆ ಭಿನ್ನವಿಸುವಂತಹ ಸಂಗತಿಯನ್ನು ನೆನಪಿಗೆ ತಂದುಕೊಳ್ಳೋ ನೋಡೋದ್ರಾಗಿದೆ. I was in distress. ನಾನು ಕಷ್ಟ ಕಾಲದಲ್ಲಿ ಇದ್ದೆ. ಅಯ್ಯೋ, ನನ್ನ ಸ್ಥಿತಿ ಹೇಳಲಿಕ್ಕಾಗದಂತ ಒಂದು ಪರಿಸ್ಥಿತಿಯಲ್ಲಿದ್ದೆ. ಆ ಸಮಯದಲ್ಲಿ I prayed to God. ನಾನು ಅಲ್ಲಿ ವಿಜ್ಞಾಪನೆ ಸಲ್ಲಿಸಿದೆ. God answered my prayer. ಓ ಪ್ರಿಯರೇ, 28ನೇ ಅಧ್ಯಾಯ ತಿಳಿಸುವಂತಹದ್ದು God is a prayer answering God. ನಮ್ಮ ವಿಜ್ಞಾಪನೆಯನ್ನು ಸಂದಿಗ್ಧವಾದಂತಹ ಪರಿಸ್ಥಿತಿಯಲ್ಲಿ ನಮ್ಮ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡುವಂತಹ ದೇವರೆಂಬುದನ್ನು ಯಾಕೋಬನ ಆ ಒಂದು ಜೀವಿತದ ನಿದರ್ಶನದಲ್ಲಿ ನಾವು ಕಲಿಯುವಂತವರಾಗಿದ್ದೇವೆ. ಮಾತ್ರವಲ್ಲ, ಎರಡನೇದಾಗಿ ಇಟ್ ಇಸ್ ನಾಟ್ ಓನ್ಲಿ ಲಾಡ್ಜಿಂಗ್, ಅಲ್ಲಿ ಆತನು ಸದುತ್ತರವನ್ನು ಕೊಟ್ಟದ್ದು ಮಾತ್ರವಲ್ಲ ಪ್ರೇರೆ. ವೆನ್ ಕಮ್ಸ್ ಟು ನಿಚ್ಚಣಿಗೆ ಲ್ಯಾಡರ್ ಎಂಬುದಾಗಿ ಹೇಳುವಾಗ, ಇಟ್ ಕಮ್ಸ್ ಟು Genesis chapter 28, 28ನೇ ಅಧ್ಯಾಯ 13ನೇ ವಚನಕ್ಕೆ ಬಂದ್ರೆ, ಇಟ್ ಇಸ್ ಡಿಫಿಕಲ್ಟ್ ಟು ಐಡೆಂಟಿಫೈ ಇನ್ ಅವರ್ ಕನ್ನಡ ಬೈಬಲ್. ನನ್ನ ಕನ್ನಡ ಬೈಬಲ್ನಲ್ಲಿ ಅದನ್ನು ಗ್ರಹಿಸುವುದು ಕಷ್ಟ. ವೆನ್ ಇನ್ ಒನ್ ಟ್ರಾನ್ಸ್ಲೇಷನ್, ಇಂಗ್ಲಿಷ್ ಬೈಬಲ್ ಒನ್ ಆಂಪ್ಲಿಫೈಡ್ ಬೈಬಲ್ ಎಂಬ ಒಂದು ಭಾಷಾಂತರದಲ್ಲಿ ಒಂದು ಎಕ್ಸ್ಟ್ರಾ ಪದವನ್ನು ಅಲ್ಲಿ ಸೇರಿಸಿದ್ದಾರೆ. ಏನಂಬುದಾಗಿ ಹೇಳಿದ್ರೆ, and behold the Lord stood over and beside him. ಆ ನಿಚ್ಚಣಿಗೆ ಆ ಒಂದು ಕನಸು ಆತನಿಗೆ ಕಂಡಿತು. ಆ ನಿಚ್ಚಣಿಯ ಕನಸಲ್ಲಿ ಆಕಾಶವನ್ನು ಭೂಮಿಯನ್ನು ತಲುಪುವ ಒಂದು ದೊಡ್ಡದಾದಂತಹ ನಿಚ್ಚಣಿಗೆ ಅಲ್ಲಿ ದೇವರು ಆತನಿಗೆ
ಅಲ್ಲಿ ಕಾಣಿಸಿಕೊಂಡಂತಹ ಸಂಗತಿಯನ್ನು ಅಲ್ಲಿ ಓದುವಂತರಾಗಿದ್ದೇವೆ ಈ ಒಂದು ಭಾಷಾಂತರದಲ್ಲಿ. ಅಂಡ್ ಬಿಸೈಡ್ ಹಿಮ್ God stood over and beside him ಎಂಬುದಾಗಿ ಒಂದು ಪದಪ್ರಯೋಗ ಒಂದು ಆಂಪ್ಲಿಫೈಡ್ ಬೈಬಲ್ ಅಲ್ಲಿ ಸೇರಿಸಿದ್ದಾರೆ. ಅಂದ್ರೆ ವಾಟ್ ಡಸ್ ಇಟ್ ಮೀನ್? ಕರ್ತನು ಈಸ್ ನಾಟ್ ಓನ್ಲಿ ಅಟ್ ದ ಟಾಪ್ ಆಫ್ ದ ಲ್ಯಾಡರ್ ಬಟ್ ಹ್ಯಾಡ್ ಡಿಸೆಂಡೆಡ್ ಫ್ರಮ್ ದ ಲ್ಯಾಡರ್. ಆ ಒಂದು ಚರಿಗೆ ಮೇಲೆ ಮಾತ್ರ ಆತನು ಇಲ್ಲ, ಆ ಕೆಳಗಡೆ ಬಂದು he is standing beside Jacob. ಆತನ ಬದಿಯಲ್ಲಿ ನಿಂತು I am willing to travel with you in the journey. Oh, what a very profound thing. ಆತನ ಪಕ್ಕದಲ್ಲಿ ನಿಂತುಕೊಂಡು ಐ ಆಮ್ ವಿಲ್ಲಿಂಗ್ ಟು ಟ್ರಾವೆಲ್ ವಿತ್ ಯು, ನಿನ್ನ ಜೊತೆಯಲ್ಲಿ ನಾನು ಮುಂದಕ್ಕೆ ಪ್ರಯಾಣ ಬಳಸುವ ಇಷ್ಟವುಳ್ಳವನಾಗಿದ್ದೇನೆ ಎಂಬುದಾಗಿ ಹೇಳುವಂತಹ ಮಾತು ಅದಾಗಿತ್ತು. ಬೇರೆ ಮುಂಜಾನೆ ವಾಟ್ ಅ ಗಾಡ್ ವಿ ಹ್ಯಾವ್ ಇಸ್ ನಾಟ್ ಓನ್ಲಿ ಎ ಗಾಡ್ ಆಫ್ ಕನೆಕ್ಷನ್, ಸಂಬಂಧವನ್ನು ಇಷ್ಟಪಡುವಂತಹ ಮಾತ್ರವಲ್ಲ, ಇಸ್ ಅ ಗಾಡ್ ಆಫ್ ಕಾಂಡಿಸೆನ್ಷನ್, ನಮ್ಮ ಸಮೀಪಕ್ಕೆ ಇಳಿದು ಬಂದಂತಹ ದೇವರು. ಓ ಪ್ರಿಯರೇ, ಒಂದು ಕ್ಷಣ ಅವಲೋಕನ ಮಾಡಿಕೊಳ್ಳೋಣ. ನ್ಯೂ ಟೆಸ್ಟಮೆಂಟ್ ಬಿಲೀವರ್ಸ್, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆ ಒಂದು ಮಹಿಮಾ ಸ್ಥಾನವನ್ನು ತ್ಯಾಗ ಮಾಡಿ ನಮ್ಮ ಬಳಿಗೆ ಆತನು ಇಳಿದು ಬಂದನು. ನಾವಿರುವಂತಹ ಸ್ಥಳಕ್ಕೆ ಆತನು ಬಂದನು. ನಮಗೆ ಬೇಕಾದಂತಹ ಒಂದು ಆತ್ಮಿಕವಾದಂತಹ ಸಂಗತಿಗಳಿಗೋಸ್ಕರವಾಗಿ ಆತನು ಕಾರ್ಯ ಮಾಡಿದನು. ಮಾತ್ರವಲ್ಲ ಪ್ರೇರೆ, ವೆನ್ ಇಟ್ ಕಮ್ಸ್ ಟು ಲಿಂಕ್, ಆ ಒಂದು ಲಿಂಕ್ ಅನ್ನಲ್ಲಿ ನಾವು ನೋಡುವಾಗ ಇಟ್ ವಾಸ್ ನಾಟ್ ಎ ಲ್ಯಾಡರ್ ಫ್ರಮ್ ಅರ್ತ್ ಟು ಹೆವನ್ ಟು ಟೆಲ್ ಜೇಕಬ್ ದಟ್ ದೇರ್ ವಾಸ್ ಅ ವೇ ಟು ಹೆವನ್. ಪರಲೋಕಕ್ಕೆ ಒಂದು ಮಾರ್ಗವಿದೆ ಎಂಬುದಾಗಿ ಹೇಳುವಂತ ಏನು ಆತನು ಹೇಳ್ತಾ ಇದ್ದಾನೆ ಅಷ್ಟು ಮಾತ್ರವಲ್ಲ, ಇಟ್ ವಾಸ್ ಅ ಟ್ರೂ ಫ್ಯಾಕ್ಟ್. ಆ ಒಂದು ಸಂಗತಿ ಪರಲೋಕಕ್ಕೆ ಮಾರ್ಗ ಎಂಬುದಾಗಿ ತೋರಿಸ್ತಾ ಇತ್ತು. ಆದ್ರೆ ಅಲ್ಲಿ ದೇವರು ಯಾಕೋಬನಿಗೆ ಅಷ್ಟು ಮಾತ್ರವಲ್ಲ ಪ್ರೇರೆ, ಬಟ್ ಲ್ಯಾಡರ್ ಫ್ರಮ್ ಹೆವನ್ ಟು ಅರ್ತ್ ಟು ಅಶ್ಯೂರ್ ಜೇಕಬ್ that despite his failures, now his wanderings, heaven is not far away. ನಿನ್ನೆಲ್ಲ ಸೋಲುವಿಕೆಗಳ ಮಧ್ಯೆ, ನಿನ್ನೆಲ್ಲ ತಪ್ಪುಗಳ ಮಧ್ಯೆ, ನಿನ್ನೆಲ್ಲ ಸೋಲುವಿಕೆಗಳ ಮಧ್ಯೆ heaven is very near to you. ಆ ಒಂದು ಪರಲೋಕದ ದೇವರು ನಿನಗೆ ಸಮೀಪವಾಗಿದ್ದೇನೆ ಎಂಬುದಾಗಿ ಆತನಿಗೆ ಹೇಳುವಂತಹ ಅಭಯವಚನವನ್ನು ಕೊಡುವಂತಹ ಒಂದು ಸಂಗತಿಯನ್ನು ನೋಡುವಂತಾಗಿದ್ದೇವೆ. We come to John's Gospel chapter 1, ಯೋಹಾನ್ ಬರೆದ ಸುವಾರ್ತೆ ಮೊದಲನೇ ಅಧ್ಯಾಯಕ್ಕೆ ಬಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಯಾಕೋಬನ ಆ ನಿಚ್ಚನಿಗೆ ಆ ಒಂದು ಪ್ರಸ್ತಾಪವನ್ನು ಮಾಡಿ ಯೋಹಾನ್ ಬರೆದ ಸುವಾರ್ತೆ ಮೊದಲನೇ ಅಧ್ಯಾಯ 51ನೇ ವಚನದಲ್ಲಿ ಅಲ್ಲಿ ಆ ಸಂಗತಿಯನ್ನು ನೆನಪಿಗೆ ತರುವುದನ್ನು ನೋಡುವಂತವಾಗಿದೆ. ಡು ಯು ರಿಮೆಂಬರ್? ಯೋಹಾನ್ ಬರೆದ ಸುವಾರ್ತೆ ಮೊದಲನೇ ಅಧ್ಯಾಯ ಅಲ್ಲಿ ಸಂಭಾಷಣೆ ಮಾಡುವಂತಹ ಸಮಯದಲ್ಲಿ ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಜಾನ್ಸ್ ಗಾಸ್ಪಲ್ ಚಾಪ್ಟರ್ 1 ವರ್ಸ್ 51, 51ನೇ ಅಧ್ಯಾಯದಲ್ಲಿ ಪರಲೋಕವು ತೆರೆದಿರುವುದನ್ನು, ಮನುಷ್ಯನ ಕುಮಾರನ ಮೇಲೆ ದೇವದೂತರು ಏರಿ ಹೋಗುತ್ತಾ ಇಳಿಯುತ್ತಾ ಇರುವುದನ್ನು ನೋಡುವಿರಿ ಎಂಬುದಾಗಿ ಹೇಳುವಂತಹ ಮಾತು ನೋಡುವಂತವಾಗಿದೆ. ಬೇರೆ ದ ಲಿಂಕ್ ಬಿಟ್ವೀನ್ us and himself had been established by his son at cross of Calvary. ಕಲ್ವಾರಿ ಶಿಲುಬೆಯಲ್ಲಿ ಪ್ರೇರೆ ಆ ಒಂದು ನಿಚ್ಚನಿಗೆ ಆ ಒಂದು ಸಂಬಂಧ, ಆ ಒಂದು ಚಿತ್ತನ ಕಲ್ವಾರಿ ಶಿಲುಬೆಯಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅದನ್ನು ಮಾಡಿ ಪೂರೈಸಿ. ಜಾನ್ ಪ್ರೇರೆ, ಹೌ ಮಚ್ ಥ್ಯಾಂಕ್ಫುಲ್ ವಿ ಆಟ್ ಟು ಬಿ. ಕರ್ತನೆ, ನಮಗೋಸ್ಕರವಾಗಿ ನೀನು ಕಾಂಡಿಸೆಂಡೆಡ್ ಬಂದೆ, ನಮಗೋಸ್ಕರವಾಗಿ ಆ ನಿಚ್ಚನೆಯಾಗಿ ಪರಲೋಕಕ್ಕೂ ಭೂಲೋಕಕ್ಕೂ ನೀನು ಆ ಒಂದು ಸಂಪರ್ಕವನ್ನು ಏರ್ಪಡಿಸಿದೆಯಲ್ಲ. ಬೇರೆ ಈಸ್ ನಾಟ್ ಓನ್ಲಿ ಎ ಗಾಡ್ ಆಫ್ ಕನೆಕ್ಷನ್, ಸಂಬಂಧವನ್ನು ಅಪೇಕ್ಷಿಸುವಂತಹ ದೇವರು ಮಾತ್ರವಲ್ಲ, ಇಸ್ ನಾಟ್ ಓನ್ಲಿ ಎ ಗಾಡ್ ಆಫ್ ಕಾಂಡಿಸೆನ್ಷನ್, ನಮ್ಮ ಸಮೀಪಕ್ಕೆ ಇಳಿದು ಬಂದಂತಹ ದೇವರು ಮಾತ್ರವಲ್ಲ. ಥರ್ಡ್ಲಿ ಈಸ್ ಅ ಗಾಡ್ ಆಫ್ ಕ್ರೈಸಿಸ್, ಬಿಕ್ಕಟ್ಟು, ಸಂಕಷ್ಟ, ವಿಷಮವಾದಂತಹ ಪರಿಸ್ಥಿತಿಯಲ್ಲಿ ಬೇರೆ ಈಸ್ ಅ ಪರಿಹಾರ, ಆತನು ಈಸ್ ಅ ಡೆಲಿವರರ್, ನಮಗೆ ಆ ಸಮಸ್ಯೆಗಳಿಗೆ ಪರಿಹಾರ. ಇಫ್ ಯು ಟರ್ನ್ ಟು ಚಾಪ್ಟರ್ 32, ಆದಿಕಾಂಡಗಳ ಪುಸ್ತಕ 32ನೇ ಅಧ್ಯಾಯಕ್ಕೆ ಬಂದ್ರೆ ಇನ್ ವರ್ಸ್ 11 11ನೇ ವಚನ ನಾವು ಹೀಗೆ ಓದುವಂತರಾಗಿದ್ದೇವೆ. Deliver me, I pray thee, from the hand of my brother, from the hand of Esau. For I fear him, lest he will come and smite me and the mother with the children. ನನ್ನ ಅಣ್ಣನಾದ ಏಸಾವನು ಬಂದು ನನ್ನನ್ನು, ನನ್ನ ಮಕ್ಕಳನ್ನು, ಅವರ ತಾಯಿಯನ್ನು ಕೊಲ್ಲುವನೋ ಏನೋ ಎಂದು ನನಗೆ ಭಯವದೆ. ಅವನ ಕೈಗೆ ಸಿಕ್ಕದಂತೆ ನಮ್ಮನ್ನು ಕಾಪಾಡಬೇಕೆಂದು ಬೇಡಿಕೊಳ್ಳುತ್ತೇನೆ. Now he is filled with fear. ನಾವು ಯಾವ ಸಂಗತಿಯಿಂದ ಒಂದು ದಿನದಲ್ಲಿ ಓಡಿ ಹೋದನು ಏಸಾವನಿಂದ, ನಾವು ಅನೇಕ ವರ್ಷಗಳಾದ ನಂತರ ನಾವು ದ ಟೈಮ್ ಹ್ಯಾಸ್ ಕಮ್ ಟು ಮೀಟ್ ಯೇಸು. ಏಸಾವನು ಯಾಕೋಬನು ಇಬ್ಬರು ಭೇಟಿಯಾಗುವಂತ ಒಂದು ಸಮಯ ಬಂದಿದೆ. ನಾವು ಹಿ ಇಸ್ ಫಿಯರ್ಫುಲ್, ಭಯಗ್ರಸ್ತನಾಗಿ ನಿಂತಿದ್ದಾನೆ. ನಾನು ಮಾಡಿದಂತಹ ಒಂದು ದ್ರೋಹಕ್ಕೆ, ಮೋಸಕ್ಕೆ ಆತನೀಗ ನನ್ನ ಮೇಲೆ ಪ್ರತಿಕಾರವನ್ನು ತೀರಿಸಿಕೊಳ್ತಾನೆ. ಭಯಗ್ರಸ್ತನಾಗಿದ್ದಾನೆ ಆತನು, ಒಂದು ರೀತಿಯಲ್ಲಿ ಆಂಗ್ಸೈಟಿಗೆ ಒಳಗಾಗಿದ್ದಾನೆ, ಖಿನ್ನತೆಗೆ ದಾಟಿ ಹೋಗಿದ್ದಾನೆ. ಬೇರೆ ಅಂತಹ ಒಂದು ಪರಿಸ್ಥಿತಿಯಲ್ಲಿ ಹಿ ಪ್ರೈಡ್ ಟು ಗಾಡ್, ಅಲ್ಲಿ ಪ್ರಾರ್ಥನೆ ಮಾಡಿದಂತಹ ಸಂಗತಿ ನೋಡುವಂತರಾಗಿದ್ದೇವೆ. ಇಲ್ಲಿ ಹೇಳುವಂತದ್ದು ಹಿ ವಾಸ್ ವೆರಿ ಫಿಯರ್ಫುಲ್. ಬೇರೆ ದೇವರ ವಾಕ್ಯವು ನಮ್ಗೆ ಗೊತ್ತಿದೆ ಬೇರೆ ಮುಂಜಾನೆ ನಮ್ಗೆ ಗೊತ್ತಿರುವಂತ ರೀತಿಯಲ್ಲಿ ಒಬ್ಬೊಬ್ಬರು ಸಹ ಒಂದೊಂದು ರೀತಿಯ ಅನೇಕ ರೀತಿಯ ಭಯದಾದಂತಹ ಒಂದು ಸನ್ನಿವೇಶದ ಸ್ಥಿತಿಗಳಲ್ಲಿ ನಾವು ದಾಟ ಹೋಗ್ತಾ ಇರಬಹುದು. ನಮ್ಗೆ ಗೊತ್ತಿರೋ ರೀತಿಯಲ್ಲಿ ಒಬ್ಬೊಬ್ಬರು ಸಹ ಒಂದೊಂದು ರೀತಿಯ ಕಷ್ಟ ಕಾರ್ಪಣ್ಯಗಳ ಮಧ್ಯೆ, ಇನ್ಯಾವುದೋ ರೀತಿಯ ಸಮಸ್ಯೆಗಳ ಮಧ್ಯೆ ನಾವು ದಾಟಿ ಹೋಗಿರಬಹುದು. ಮತ್ತೊಬ್ಬರಿಗೆ ಹೇಳಿಕೊಳ್ಳಲಿಕ್ಕೆ ಕಾಣದಂತಹ ಭಯದ ಒಂದು ವಾತಾವರಣದಲ್ಲಿ ಸಿಕ್ಕಿ ಹಾಕೊಂಡಿರಬಹುದು. ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ಒಂದು ವಚನವಾದ ಈ ರೀತಿ ಇದೆ. ಬುಕ್ ಆಫ್ ಐಸಿಯಾ ಚಾಪ್ಟರ್ 41 41ನೇ ಅಧ್ಯಾಯ, ಸುಮಾರು 2500 ವರ್ಷಗಳ ಹಿಂದೆ ಯೆಶಾಯನಿಗೆ ಆತನು ಹೇಳಿದಂತಹ ಮಾತು ಇಂದು ಅದೇ ಒಂದು ವಾಕ್ಯ ನಮಗೂ ಸಹ ಅದು ಅನ್ವಯಿಸುವಂತವಾಗಿದೆ ಮತ್ತು ಪ್ರತಿಧ್ವನಿಸುವಂತವಾಗಿದೆ. ಅಲ್ಲಿ unchanging God, it declares to God's providence, provision and protection. ಅಲ್ಲಿ ಎಲ್ಲಾ ರೀತಿಯ ಒದಗಿಸುವಿಕೆಯನ್ನು, ಸಂರಕ್ಷಣೆಯನ್ನು ನಾನು ಕೊಡ್ತೇನೆ ಎಂಬುದಾಗಿ
ಅದು ಯೆಶಾಯನಿಗೆ 2500 ವರ್ಷಗಳ ಇದ್ದಂತ ಮಾತುಗಳು ಇಂದು ಅದು ನಮಗೂ ಸಹ ಅನ್ವಯಿಸುವಂತಾಗಿದೆ. 41ನೇ ಯೆಶಾಯ ಪ್ರವಾದನ ಗ್ರಂಥ, Fear thou not, for I am with thee. Be not dismayed, for I am thy God. I will strengthen thee, I will help thee, I will uphold thee with the right hand of my righteousness. ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ. ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು. ನಾನು ನಿನ್ನನ್ನು ಬಲಪಡಿಸುತ್ತೇನೆ, ನಿನ್ನ ಸಹಾಯ ಕೊಡುತ್ತೇನೆ. ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಕೊಡುತ್ತೇನೆ. ಓ ಪ್ರಿಯರೇ, ನಮ್ಗೆ ಗೊತ್ತಿಲ್ಲಂತ ರೀತಿಯಲ್ಲಿ ಯಾವ್ದು ಇನ್ನೊಬ್ಬರಿಗೆ ಹೇಳಿಕೊಳ್ಳಲಿಕ್ಕಾದಂತ ಕಷ್ಟದಲ್ಲಿ ನಾವು ದಾಟಿ ಹೋಗ್ತಿರುವಾಗ ಆತನು ಕೊಡುವಂತ ದೇರ್ ಆರ್ 7 ವೆರಿ ಪ್ರೊಫೌಂಡ್, ಆ ಒಂದು ವಚನದಲ್ಲಿ ಪ್ರಿಯರೇ, ವೆರಿ 7 ಅಮೂಲ್ಯವಾದಂತ ಪ್ರಾಮಿಸ್, ವಾಗ್ದಾನಗಳನ್ನು ನೋಡುವಂತರಾಗಿದೆ. ನಂಬರ್ 1, ಫಿಯರ್ thou not, ನೀನಂತೂ ಹೆದರಬೇಡ. ಇಟ್ಸ್ ಎ ವರ್ಡ್ ಆಫ್ ಕಂಫರ್ಟ್, ಆದರಣೀಯ ಮಾತುಗಳು. ನಂಬರ್ 2, ಐ ಆಮ್ ವಿತ್ thee, ನಾನೇ ನಿನ್ನೊಂದಿಗಿದ್ದೇನೆ. ಎ ವರ್ಡ್ ಆಫ್ ಕಂಪ್ಯಾನಿಯನ್ಶಿಪ್, ಆತನು ನನ್ನ ಜೊತೆಗಾರನೆಂಬುದಾಗಿ ಹೇಳೋದು ನೋಡ್ತೇವೆ. ಮೂರನೇದಾಗಿ, ಬಿ ನಾಟ್ ಡಿಸ್ಪೇಯ್ಡ್, ದಿಗ್ಭ್ರಮೆಗೊಳ್ಳದಿರು. ಎ ವರ್ಡ್ ಆಫ್ ಕಾನ್ಫಿಡೆನ್ಸ್, ಭರವಸೆಯನ್ನು ತುಂಬುವಂತ ಒಂದು ಮಾತುಗಳು. ಐ ಆಮ್ ದೈ ಗಾಡ್, ನಾನೇ ನಿನ್ನ ದೇವರು. ಎ ವರ್ಡ್ ಆಫ್ ಕನ್ಫರ್ಮೇಶನ್, ನಿಶ್ಚಯವಾದಂತಹ ಭರವಸೆಯ ಮಾತುಗಳು. ಐದನೇದಾಗಿ, ಐ ವಿಲ್ ಸ್ಟ್ರೆಂಥನ್ thee, ನಾನು ನಿನ್ನನ್ನು ಬಲಪಡಿಸುತ್ತೇನೆ. ಎ ವರ್ಡ್ ಆಫ್ ಕರೇಜ್, ಧೈರ್ಯವನ್ನು ತುಂಬುವಂತಹ ಮಾತುಗಳು. ಆರನೇದಾಗಿ, ಐ ವಿಲ್ ಹೆಲ್ಪ್ thee, ನಾನು ನಿನಗೆ ಸಹಾಯ ಮಾಡುತ್ತೇನೆ. ಎ ವರ್ಡ್ ಆಫ್ ಕಂಪ್ಯಾಷನ್, ಕನಿಕರದಿಂದ ಕೂಡಿದಂತಹ ಮಾತುಗಳು. ಏಳನೇದಾಗಿ, ಐ ವಿಲ್ ಅಪ್ಹೋಲ್ಡ್ thee, ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಕೊಡುತ್ತೇನೆ. ಎ ವರ್ಡ್ ಆಫ್ ಕನ್ಸೋಲೇಷನ್, ಸಾಂತ್ವನದ ಮಾತುಗಳು. ಪ್ರಿಯರೇ, ಆ ಒಂದು ಇನ್ಸಿಡೆನ್ಸ್ ಅನ್ನು ನೀವು ನೆನಪಿಗೆ ತಂದುಕೊಂಡ್ರೆ, ನಾವು ಇಶ್ಯೂ ಇಸ್ ಕಮಿಂಗ್, ಏಸಾವನನ್ನು ಭೇಟಿ ಮಾಡುವಂತಹ ಒಂದು ಸಮಯ. ಆ ಒಂದು 24ನೇ ವಚನದಲ್ಲಿ ಎಲ್ಲರೂ ಸಹ ನಾಟ್ ಗಟ್ಸ್ ಟು ಫೇಸ್ ಏಸಾವನನ್ನು ಭೇಟಿ, ಆತನಿಗೆ ಮುಖಾಮುಖಿಯಾಗಿ ಭೇಟಿ ಮಾಡುವಂತಹ ಒಂದು ಧೈರ್ಯ ಆತನಿಗೆ ಇಲ್ಲ. ಹಿ ಸೆಂಟ್ ಹಿಸ್ ವೈಫ್, ತನ್ನ ಹೆಂಡತಿಯರನ್ನು, ತನ್ನ ಮಕ್ಕಳನ್ನು, ತನ್ನ ಆಸ್ತಿ ಎಲ್ಲವನ್ನು ಆತನು ಆಶೆಯ ದಡಕ್ಕೆ ಕಳಿಸಿ, ಆತನು ಫಸ್ಟ್ ಹೋಗಿ ಏಸಾವನನ್ನು ಭೇಟಿ ಮಾಡಿ ಎಂಬುದಾಗಿ ಕಳಿಸಿದಂತಹ ಸಂಗತಿ ನೋಡುವಂತರಾಗಿದ್ದೇವೆ. ನಾವು ಈಸ್ ಅಲೋನ್, ಎಲ್ಲರನ್ನು ಮುಂದೆ ಕಳಿಸಿ ಯಾಕೋಬನೊಬ್ಬನೇ ಅಲ್ಲಿ ಏಕಾಂತವಾಗಿ ನಿಂತಹ ಒಂದು ಚಿತ್ರಣವನ್ನು ಸ್ವಲ್ಪ ಅಲ್ಲಿ ನೆನಪು ಮಾಡಿಕೊಳ್ಳ್ರಿ. ಅವನು 24ನೇ ವಚನ ನೋಡುವಂತರಾಗಿದ್ದೇವೆ. ಹಿ ಹ್ಯಾಡ್ ಸೆಂಟ್ ಹಿಸ್ ಫ್ಯಾಮಿಲಿ ಅಕ್ರಾಸ್ ದ ಬ್ರೂಕ್. ನ್ಯೂ ಬೆರಿಯಮ್ ಅಂತ ಒಂದು ಬೈಬಲಿನ ಒಂದು ಮಾರ್ಜಿನ್ ಅದು ಈ ರೀತಿಯಾಗಿದೆ. ಸೊ ನೋ ಸರ್ವೆಂಟ್ಸ್, ಆತನ ಸೇವಕರು ಅಲ್ಲಿಲ್ಲ. ನೋ ಫ್ಯಾಮಿಲಿ, ಆತನ ಕುಟುಂಬ ಈಗ ಅಲ್ಲಿಲ್ಲ. ನೋ ಪೊಸೆಷನ್, ಆತನ ಸ್ವಾಸ್ಥ್ಯ ಅಲ್ಲಿ ಇಲ್ಲ. ಜಸ್ಟ್ ಜೇಕಬ್ ಅಂಡ್ ಗಾಡ್, ಯಾಕೋಬನು ಮತ್ತು ದೇವರು ಇಬ್ಬರು ಮಾತ್ರ. ಪ್ರಿಯರೇ, ಗಾಡ್ made that circumstances so that he encountered with Jacob. ಯಾಕೋಬನ ಜೊತೆಯಲ್ಲಿ ನೇರವಾಗಿ ದೇವರು ವ್ಯವಹರಿಸುವುದಕ್ಕೋಸ್ಕರವಾಗಿ ಆ ಒಂದು ಪರಿಸ್ಥಿತಿಯನ್ನು ಅಲ್ಲಿ ಆತನು ನಿರ್ಮಿಸಿದ. ಬೇರೆ ಒಬ್ರು ಈ ರೀತಿಯಾಗಿ ಹೇಳಿದ್ದಾರೆ, ನಾವು ವಿ ಆರ್ ಇನ್ ಅ ಡಿಜಿಟಲ್ ವರ್ಲ್ಡ್. ವಾಟ್ಸಪ್, ಫೇಸ್ಬುಕ್, ಟ್ವಿಟರ್, ಆ ಒಂದು ಲೋಕದಲ್ಲಿ ನಾವಿದ್ದೇವೆ. ಒಬ್ರು ದೇವರ ಸೇವಕರವರು ಈ ರೀತಿಯಾಗಿ ಹೇಳಿದ್ದಾರೆ, ದ ಮೋಸ್ಟ್ ಮೆಮೊರಬಲ್ ಅಂಡ್ ಡೆವಲಪಿಂಗ್ ಟೈಮ್ಸ್ ಇನ್ ಲೈಫ್, ನಮ್ಮ ಜೀವಿತಗಳಲ್ಲಿ ನಮ್ಮ ಆತ್ಮಿಕವಾಗಿ ವೃದ್ಧಿಯಾಗುವಂತ ಒಂದು ಮೂಮೆಂಟ್ ಯಾವ ರೀತಿಯಲ್ಲಿ ಇರ್ತದೆ ಎಂಬುದಾಗಿ ಹೇಳಿದ್ರೆ, ವೆನ್ ಯು ಟರ್ನ್ ಆಫ್ ದ ಫೋನ್, ನಿಮ್ಮ ಸ್ವಿಚ್ ಅನ್ನು ಆಫ್ ಮಾಡಿ, ಟೇಕ್ ಯುವರ್ ಮೈಂಡ್ ಆಫ್ ದ ಡೇಸ್ ವರ್ಕ್, ನಿಮ್ಮ ದಿನನಿತ್ಯದ ಎಲ್ಲ ಕೆಲಸಗಳಿಂದ ಒಂದು ನೀವು ಬದಿಗೊತ್ತಿ, ಶಟ್ ದ ಡೋರ್ ಟು ದ ನಾಯ್ಸ್ ಆಫ್ ದೌಸ್, ಮನೆಯ ಎಲ್ಲ ಆ ಒಂದು ವ್ಯವಹಾರ, ಆ ಒಂದು ಸಂಗತಿಗಳಿಂದ ನೀವು ಬಾಗಿಲನ್ನು ಹಾಕಿ, ಅಂಡ್ ವಿತ್ ಪ್ರೌಡ್ ಥಾಟ್ಸ್ ಆಫ್ ಸೆಲ್ಫ್, ನೀನು ಸ್ವಂತ ಗರ್ವ, ನೀನು ಸಾಧಿಸಿದಂತ ಎಲ್ಲ ಸಂಗತಿಗಳನ್ನು ಬದಿಗಿಟ್ಟು, and it's you left alone and God, ನೀನು ಮತ್ತು ನಿನ್ನ ದೇವರ ಜೊತೆಯಲ್ಲಿ ಮಾತ್ರ ನೀನು ಏಕಾಂತಿಯಾಗಿ ನೀನು ಸಮಯವನ್ನು ಕಡೆ. ದಟ್ ಈಸ್ ಯುವರ್ ಸ್ಪಿರಿಚುವಲ್ ಲೈಫ್ ಎಂಬುದಾಗಿ ಒಬ್ಬರು ಹೇಳಿದ್ದಾರೆ. ಇಸ್ ಇಟ್ ನಾಟ್ ಟ್ರೂ ವಿತ್ ಅಸ್? ಡಿಜಿಟಲ್ ಲೈಫಲ್ಲಿ ನಾವು ಇದ್ದೇವೆ. ಕಣ್ಣು ಬಿಟ್ಟ ತಕ್ಷಣ ನಮ್ಮ ಕೈ ಪಕ್ಕದಲ್ಲಿರುವಂತಹ ಮೊಬೈಲ್ಗೆ ಅದು ಹೋಗುವಂತಾಗಿದೆ. ಹೌ ಸ್ಯಾಡ್ ಇಟ್ ಈಸ್ ಅಲ್ವಾ? ಅಬ್ಸಲ್ಯೂಟ್ಲಿ ನೋ ಟೈಮ್ ಫಾರ್ ಗಾಡ್. ಅದು ಹೇಳುವಂತಹದ್ದು, ಸಪರೇಟ್ ಯುವರ್ ಸೆಲ್ಫ್ ಫ್ರಮ್ ಎವ್ರಿಥಿಂಗ್ ಅಂಡ್ ಸ್ಪೆಂಡ್ ಯುವರ್ ಟೈಮ್ ಅಲೋನ್ ವಿತ್ ಗಾಡ್. ಅನೇಕ ವರ್ಷಗಳ ಹಿಂದಿನ ಒಂದು ಮಾತು, ಅಬೌಟ್ 25 to 30 years ಬ್ಯಾಕ್ ಎಂಬುದಾಗಿ ನೆನೆಸ್ತೇನೆ. ಪ್ರಾಯಶಃ ಈಗಿನ ಇರುವಂತಹ ಯೂತ್ಸ್ನ ರೀತಿಯಲ್ಲಿ ನಾನಿದ್ದೆ ಅವಾಗ. ಅಬೌಟ್ 25 to 30 years ನಮ್ಮ ಸಭೆಯಲ್ಲಿ ಒಂದು ಸ್ಪೆಷಲ್ ಮೀಟಿಂಗ್ ನಡೆದಂತ ಒಂದು ಸಮಯ. ಸ್ಪೆಷಲ್ ಮೀಟಿಂಗ್ಸ್ ಎಲ್ಲ ಆದ್ಮೇಲೆ ಒಬ್ಬರು ಕೇರಳದಿಂದ ಒಬ್ರು ಸ್ಪೀಕರ್ ಅವರು ಬಂದಿದ್ರು. ಅವ್ರನ್ನ ಕರ್ಕೊಂಡು ಹೋಗಿ ಬಸ್ ಸ್ಟ್ಯಾಂಡ್ಗೆ, ರೈಲ್ವೆ ಸ್ಟೇಷನ್ಗೆ ಡ್ರಾಪ್ ಮಾಡುವುದು ಆವಾಗಿಂದಲೂ ಅದು ಬಂದಿರುವಂತಹ ಒಂದು ಅಭ್ಯಾಸ. ಆಸ್ ಯೂಶುವಲ್ ನಾನು ಆ ಪ್ರಿಯ ಸಹೋದರನ್ನ ಕರ್ಕೊಂಡು ಒಂದು ಮೈಸೂರಿನ ಸಬರ್ ಬಸ್ ಸ್ಟ್ಯಾಂಡ್ಗೆ ನಾನು ಡ್ರಾಪ್ ಮಾಡ್ಲಿಕ್ಕೆ ಹೋದೆ. ಸುಮಾರು ರಾತ್ರಿ ಒಂದು 10 ಗಂಟೆಯ ಸಮಯ. ಆಗ ಬಸ್ಗೆಗಾಗಿ ನಾವು ವೇಟ್ ಮಾಡ್ತಾ ಇದ್ದೆವು. ಆದ್ರೆ ಬಸ್ಗೆ ಬಂದಂತದ್ದು ಅದು ಕೇರಳಕ್ಕೆ ಹೋಗುವಂತ ಬಸ್ ಆಗಿರ್ಲಿಲ್ಲ. ಆದ್ರೆ ಆ ಒಂದು ಬಸ್ ಅದು ಊಟಿಗೆ ಹೋಗುವಂತ ಬಸ್ ಆಯ್ತು. ನಾನಾಗ ಕೇಳಿದೆ, ಬ್ರದರ್, ಯು ಆರ್ ಸಪೋಸ್ ಟು ಗೋ ಟು ಕೇರಳ, ಹೌ ಕಮ್ ಯು ಆರ್ ಗೋಯಿಂಗ್ ಟು ಊಟಿ ಎಂಬುದಾಗಿ ನಾನು ಕೇಳಿದೆ ಆ ಸಹೋದರಿಗೆ. ಆಗ ಅವರು ಹೇಳಿದಂತ ಮಾತು, ಈವನ್ ಸ್ಟಿಲ್ ಇಟ್ಸ್ ರಿಂಗಿಂಗ್ ಇನ್ ಮೈ ಇಯರ್ಸ್. ಹೇಳಿದಂತ ಮಾತು, ಬ್ರದರ್, ಗಾಡ್ ಹ್ಯಾಸ್ ಡನ್ ವಂಡರ್ಫುಲ್ ಥಿಂಗ್ಸ್ ಇನ್ ಮೈ ಲೈಫ್. ನನ್ನ ಜೀವಿತದ ಎಷ್ಟೋ ಅದ್ಭುತ ಕಾರ್ಯಗಳನ್ನು
ಶ್ರೇಷ್ಠವಾದಂಥ ಕಾರ್ಯಗಳನ್ನು ದೇವರು ನನಗೆ ಮಾಡಿದ್ದಾನೆ. ಐ ವಾಂಟ್ ಟು ಸ್ಪೆಂಡ್ ಟೈಮ್ ಅಲೋನ್ ವಿತ್ ಗಾಡ್. ನಾನು ಊಟಿಗೆ ಹೋಗಿ ಒಂದು ಪ್ರತ್ಯೇಕ ಒಂದು ರೂಮ್ ಅಂತ ತೆಗೆದುಕೊಂಡು ಐ ವಾಂಟ್ ಟು ಸ್ಪೆಂಡ್ ಅಲೋನ್ ವಿತ್ ಗಾಡ್. ದೇವರ ಜೊತೆಯಲ್ಲಿ ನಾನು ಏಕಾಂತವಾಗಿ ನಾನು ಸಮಯವನ್ನು ಕಳೆಯಬೇಕೆಂಬುದಾಗಿ, ಸಪರೇಟ್ ಫ್ರಮ್ ಎವ್ರಿಥಿಂಗ್. ತನ್ನ ಫ್ಯಾಮಿಲಿ ಕೇರಳದಲ್ಲಿದೆ, ಅವರೆಲ್ಲರಿಂದ ಪ್ರತ್ಯೇಕ ಮಾಡಿಕೊಂಡು ಹಿ ವೆಂಟ್ ಅಲೋನ್. ದೂರವಾದಂತೆಲ್ಲ ಊಟಿಯ ಒಂದು ಲಾಡ್ಜ್ ಅನ್ನು ತೆಗೆದುಕೊಂಡು ಐ ವಾಂಟ್ ಟು ಸ್ಪೆಂಡ್ ಟೈಮ್ ಅಲೋನ್ ವಿತ್ ಗಾಡ್ ಎಂಬುದಾಗಿ. ಇಸ್ ಇಟ್ ನಾಟ್ ದ ಸೇಮ್ ಥಿಂಗ್ ದಟ್ ಗಾಡ್ desires from us? ಮಾತ್ರವಲ್ಲ, ಇಸ್ ನಾಟ್ ಓನ್ಲಿ ಗಾಡ್ ಆಫ್ ಕನೆಕ್ಷನ್, is not only a God of condescension, is not only a God of crisis, is a God of commitment. ಆತನು ಬದ್ಧತೆಯುಳ್ಳಂತಹ ದೇವರು. ಪ್ರೇರೆ, he reflects upon the provision of God. ದೇವರು ತನಗೆ ಯಾವ ರೀತಿಯಲ್ಲಿ ಒದಗಿಸಿದ್ದಾನೆ ಎಂಬಂತ ಅಂಶವನ್ನು ಆತನು ಹೇಳುವಂತನಾಗಿದ್ದಾನೆ. ಅಲ್ಲಿ ವಚನ ನೋಡುವಂತರಾಗಿದ್ದೇವೆ. God Almighty appeared unto me at Luz in the land of Canaan. ಸರ್ವಶಕ್ತನಾದಂಥ ದೇವರು ಕಾನಾನ್ ದೇಶದ ಲೂಜಿನಲ್ಲಿ ನನಗೆ ದರ್ಶನ ಕೊಟ್ಟು ನನ್ನ ಎಲ್ಲ ಅವಶ್ಯಕತೆಗಳನ್ನು ಪೂರೈಸಿ ನನ್ನನ್ನು ಆಶೀರ್ವದಿಸಿ ಈ ಒಂದು ಪ್ರದೇಶವನ್ನು ನಿನಗೆ ಕೊಡ್ತಾನೆ ಎಂಬುದಾಗಿ ಹೇಳಿದಂತನ್ನು ಯಾಕೋಬನು ತನ್ನ ಅಂತ್ಯದ ದಿನಗಳಲ್ಲಿ ನೆನಪು ಮಾಡಿಕೊಳ್ಳುವಂತಹ ಸಂಗತಿಯನ್ನು ನೋಡುವಂತವಾಗಿದ್ದೇವೆ. He reflects upon the provision of God. ಮಾತ್ರವಲ್ಲ ಪ್ರೇರೆ, he reflects upon the providence of God. Provision, providence. ಏನಾದ್ರು ನೆನಪು ಬರ್ತದ ಡಿಫ್ರೆನ್ಸ್? Provision, providence. It was a bit confusing. I asked ಎಕ್ಸ್ಪರ್ಟ್ಗಳು ಇದ್ದಾರೆ, ಪ್ರಾವಿಷನ್ಗೂ ಪ್ರಾವಿಡೆನ್ಸ್ಗೂ ಆ ಒಂದು ಡಿಫರೆನ್ಸ್ ಏನೆಂಬುದಾಗಿ ಸ್ವಲ್ಪ ಅವಲೋಕನ ಮಾಡುವಾಗ, ಪ್ರಾವಿಷನ್ ಇಸ್ ಮೀಟಿಂಗ್ ದ ಬೇಸಿಕ್ ನೀಡ್ಸ್. ಆ ಒಂದು ಸಮಯಕ್ಕೆ ತಕ್ಕಂತೆ, ಆ ಸರ್ಕಮ್ಸ್ಟೆನ್ಸಸ್ಗೆ ತಕ್ಕಂತ ಆ ಒಂದು ಸಮಯದಲ್ಲಿ ಒದಗಿ ಬರುವಂತಹದ್ದು ಇಟ್ ಇಸ್ ಪ್ರಾವಿಷನ್. ಆದರೆ ಪ್ರಾವಿಡೆನ್ಸ್ ಎಂಬುದಾಗಿ ಹೇಳಿದ್ರೆ ದೂರದೃಷ್ಟಿಯುಳ್ಳದಾಗಿ ಅನೇಕ ಸಂಗತಿಗಳು ನಮ್ಮ ಪರಿಸ್ಥಿತಿ ಅಲ್ಲ, ಅನೇಕ ಸಂಗತಿಗಳು ಅದಕ್ಕೆ ದೂರದಲ್ಲಿ ಆಗುವಂತಹ ಸಂಗತಿಗೋಸ್ಕರವಾಗಿ ಅನುಕೂಲಕರವಾಗುವಂತಹ ಆ ಒಂದು ಸಂಗತಿಗಳನ್ನು ದೇವರು ಒದಗಿಸುವುದನ್ನು ಅದನ್ನು ಪ್ರಾವಿಡೆನ್ಸ್ ಎಂಬುದಾಗಿ ಕರೆಯುವಂತರಾಗಿದ್ದೇವೆ. ಬೇರೆ ಯಾಕೆ ಎಂಬುದಾಗಿ ಹೇಳಿದ್ರೆ, ನನ್ನ ಲೈಫಿನ ಅಂತ್ಯ ಭಾಗಕ್ಕೆ ಬಂದಾಗ 48ನೇ ಅಧ್ಯಾಯ ಅರಣ್ಯ ಆದಿಕಾಂಡಗಳ ಪುಸ್ತಕ 48ನೇ ಅಧ್ಯಾಯ 11ನೇ ವಚನದಲ್ಲಿ ಇಟೇಲ್ಸ್ ಯಾಕೋಬನು ಹೇಳುವಂತ ಮಾತು, he just could not believe his eyes. ತನ್ನ ಕಣ್ಣನ್ನು ತಾನೇ ನಂಬಲಿಕ್ಕೆ ಆಗಲಿಲ್ಲ. ಯಾಕೆ ಎಂಬುದಾಗಿ ಹೇಳಿದ್ರೆ, he thought Joseph is dead, and Israel said unto Joseph, I had not thought to see thy face, and lo, God had showed me also thy seed. ನಿನ್ನ ಮುಖವನ್ನು ನೋಡ್ತಾನೆ ಎಂಬುದಾಗಿ ನಾನು ನೆನೆಸಲಿಲ್ಲ, ಆದ್ರೆ ನಿನ್ನ ಮಕ್ಕಳನ್ನು ಸಹ ನಾವು ನೋಡುವಂತ ಒಂದು ಸೌಭಾಗ್ಯವನ್ನು ಸುವರವನ್ನು ದೇವರು ನನಗೆ ಒದಗಿಸಿದ್ದಾನಲ್ಲ. ಹೌ ಕ್ಯಾನ್ ಐ ಇಮ್ಯಾಜಿನ್ ದಿಸ್? ನನ್ನ ಜ್ಞಾನಕ್ಕೆ ನಿಲುಕದಾಗಂತ ಒಂದು ಸಂಗತಿ ಎಂಬುದಾಗಿ ಯಾಕೋಬನು ಹೇಳುವುದನ್ನು ನೋಡುವಂತವಾಗಿದ್ದೇವೆ. ದಟ್ ಈಸ್ ದ ಪ್ರಾವಿಡೆನ್ಸ್ ಆಫ್ ಗಾಡ್. ಮಾತ್ರಲ್ಲ ಪ್ರೇರೆ, he reflects upon the preservation of God. ದೇವರ ಆ ಒಂದು ಸಂರಕ್ಷಣೆಯನ್ನು ಸಹ ಆತನಲ್ಲಿ ನೆನಪಿಗೆ ತರುವುದನ್ನು ನಾವು ನೋಡುವಂತರಾಗಿದ್ದೇವೆ. If you turn to Genesis chapter 48 48ನೇ ವಚನದಲ್ಲಿ, he remembers what God has done. ನನ್ನನ್ನು ಚಿಕ್ಕಂದಿನಿಂದ ಈ ದಿನದವರೆಗೂ ಪ್ರಾರಂಭಿಸುತ್ತಾ ಬಂದ ದೇವರಾಗಿಯೂ ನನ್ನನ್ನು ಎಲ್ಲ ಕೇಡುಗಳಿಂದ ತಪ್ಪಿಸಿ ಕಾಪಾಡುತ್ತಾ ಬಂದ ದೂತನಾಗಿಯೂ ಇರುವ ಆತನು ಈ ಹುಡುಗರನ್ನು ಆಶೀರ್ವದಿಸಲಿ. ಆ ದಿನದಿಂದ ಇಂದಿನವರೆಗೂ ನನ್ನನ್ನು ಪ್ರಾರಂಭಿಸಿದಂತ ದೇವರು ಈ ಮಕ್ಕಳನ್ನು ಆಶೀರ್ವದಿಸಲಿ ಎಂಬುದಾಗಿ ಹೇಳುವಂತಹ ಮಾತನ್ನು ನೋಡುವಂತಾಗಿದ್ದೇವೆ. ವಾಟ್ ಅ ವಂಡರ್ಫುಲ್ ಗಾಡ್ ಹಿ ಇಸ್. ವಾಟ್ ಅ ವಂಡರ್ಫುಲ್ ಪ್ರಾವಿಷನ್. ವಾಟ್ ಅ ವಂಡರ್ಫುಲ್ ಪ್ರಾವಿಡೆನ್ಸ್. ವಾಟ್ ಅ ವಂಡರ್ಫುಲ್ ways he has created. ಮಾತ್ರವಲ್ಲ ಪ್ರೇರೆ, he reflects upon the perfect ways of God. He remembers now. ಈಗ ರಾಹೇಲಳು ಸತ್ತು ಹೋದಂತಹ ಸಂಗತಿ ನೆನಪು ಮಾಡಿಕೊಳ್ತಿದ್ದಾನೆ. ರಾಹೇಲಳು ಅಲ್ಲಿ ಪ್ರಸವ ವೇದನೆಯ ಸಮಯದಲ್ಲಿ ನೋವಿನಿಂದ ಅಲ್ಲಿ ಪ್ರಾಣ ಬಿಟ್ಟಂತಹ ಸನ್ನಿವೇಶವನ್ನು ಅಲ್ಲಿ ಯಾಕೋಬನು ನೆನಪು ಮಾಡಿಕೊಳ್ಳುವಂತನಾಗಿದ್ದಾನೆ. ರಾಹೇಲನ ಮಕ್ಕಳು ಈಗ ಅಲ್ಲಿದ್ದಾರೆ. ಆ ಸಮಯದಲ್ಲಿ he remembers the place where Rachel died. The time Rachel died. ರಾಹೇಲಳು ಸತ್ತ ಸಮಯ, ಸತ್ತಂತ ಸ್ಥಳವನ್ನು ಆತನು ನೆನಪು ಮಾಡಿಕೊಂಡು, ನಾನು ಪದಾನ್ ಅರಾಮಿನಿಂದ ಬರುತ್ತಿರಲು ಕಾನಾನ್ ದೇಶದಲ್ಲಿ ಎಫ್ರಾತವನ್ನು ಸೇರುವುದಕ್ಕೆ ಇನ್ನು ಸ್ವಲ್ಪ ದೂರವಿದ್ದಾಗ ರಾಹೇಲಳು ದಾರಿಯಲ್ಲೇ ಸತ್ತಳು. ನನ್ನನ್ನು ಅಗಲಿ ಹೋದಳು. ಬೆತ್ಲೆಹೇಮ್ ಎಂಬ ಎಫ್ರಾತಿಗೆ ಹೋಗುವ ಮಾರ್ಗದಲ್ಲಿ ಆಕೆಗೆ ಸಮಾಧಿ ಮಾಡಿದ್ದೇನೆ ಎಂಬುದಾಗಿ ಹೇಳುವುದನ್ನು ನೋಡುವಂತಾಗಿದ್ದೇವೆ. ಬೇರೆ ನಾವು Jacob is looking 2 grandchildren of Rachel. ಆ ರಾಹೇಲಳು ಸತ್ತು ಹೋದಂತಹ ಸಮಯ, ಆ ಒಂದು ಸ್ಥಳ, ಅವರ 2 ಮಕ್ಕಳು ಈಗ ಅಲ್ಲಿ ಪಕ್ಕದಲ್ಲಿ ಇದ್ದಾರೆ. ಅವರು ನೋಡ್ತಾ ಆತನಿಗೆ ಅಲ್ಲಿ ಬೆನ್ಯಾಮೀನನಲ್ಲಿ ಇದ್ದಾನೆ. ಆತನು ಹುಟ್ಟಿದಂತಹ ಸಮಯದಲ್ಲಿ ರಾಹೇಲಳು ಸತ್ತು ಹೋಗಿದ್ದಳು. ಅದಾದ ಅದೇ ಸ್ಥಳದಲ್ಲಿ ಬೇರೆ ದಾವೀದನು ಜನಿಸಿದನು. ದುಃಖದಲ್ಲಿ ಅಲ್ಲಿ ಬೆನ್ಯಾಮೀನನು ಜನಿಸಿದಂತಹದ್ದನ್ನು ಯಾಕೋಬು ನೆನಪು ಮಾಡಿಕೊಳ್ಳುತ್ತಾ ಇದ್ದಾನೆ. ಪ್ರೇರೆ, ಅನೇಕ ವರ್ಷಗಳ ತರುವಾಯ ಪ್ರೇರೆ ಲಾರ್ಡ್ ಜೀಸಸ್ ಕ್ರೈಸ್ಟ್ ಅದೇ ಒಂದು ಸನ್ನಿವೇಶದಲ್ಲಿ, ಅದೇ ರೀತಿಯ ಚಿತ್ರಣದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಜನಿಸಿ ಬಂದನು. ಇನ್ ಸಾರೋ, ಅದೇ ದುಃಖದಲ್ಲಿ. ಯಾಕೆಂದ್ರೆ ಹೇಳಿದ್ರೆ ಯೇಸು ಕ್ರಿಸ್ತನು ಹುಟ್ಟಿದಂತಹ ಸಮಯದಲ್ಲಿ ಅರಸನಾದ ಹೆರೋದನು ಅನೇಕ ಮಕ್ಕಳನ್ನು ಸಂಹಾರ ಮಾಡಿದನು. There was a cry in Jerusalem. ಆ ಒಂದು ಬೆತ್ಲೆಹೇಮಿನಲ್ಲಿ ದೊಡ್ಡ ರೋದನೆ ಅದು ಉಂಟಾಗಿತ್ತು. ಅದೇ ಒಂದು ಚಿತ್ರಣವನ್ನು
ಅದು ನಮಗೆ ನೆನಪಿಗೆ ತರುವಂತಾಗಿದೆ. ಇದರಲ್ಲಿ ದೇವರ ಒಂದು ಅಪರಿಮಿತವಾದಂತ in these things we see the wisdom of God in the time and place he chose to take Rachel from Jacob. ಓ ಪ್ರಿಯರೇ, ಒಂದು ಕ್ಷಣ ಮುಂಜಾನೆ ಅವಲೋಕನ ಮಾಡಿಕೊಳ್ಳೋಣ. ಐಸಕ್ ನ್ಯೂಟನ್ ಅವರು ಇಸ್ ಎ ಫೇಮಸ್ ಸೈಂಟಿಸ್ಟ್. ಅವರ ಒಂದು ದೇವರ ಮೇಲೆ ಇಟ್ಟಂತ ಆ ಒಂದು ನಂಬಿಕೆ ಏನೆಂಬುದಾಗಿ ಅವರು ತಮ್ಮ ಒಂದು ಸಾಕ್ಷಿಯಲ್ಲಿ ಅವರು ಈ ರೀತಿಯಾಗಿ ಹೇಳಿದ್ದಾರೆ. ಒನ್ ಆಫ್ ದ ಗ್ರೇಟೆಸ್ಟ್ ಸೈಂಟಿಸ್ಟ್ ಹೂ ಎವರ್ ಲಿವ್. ಅದು ಕೊಟ್ಟಂತ ಒಂದು ಟೆಸ್ಟಿಮನಿ ಏನೆಂಬುದಾಗಿ ಹೇಳಿದ್ದಾರೆ. ಜಸ್ಟ್ ರೀಡ್ ದಟ್ ವಾಟ್ ಐಸಕ್ ನ್ಯೂಟನ್, ದ ಗ್ರೇಟೆಸ್ಟ್ ಫಿಸಿಕ್ಸ್ ಸೈಂಟಿಸ್ಟ್, ಅವರು ಹೇಳಿದಂತಹ ಮಾತು. ಐ ಕ್ಯಾನ್ ಟೇಕ್ ಮೈ ಟೆಲಿಸ್ಕೋಪ್ ಅಂಡ್ ಟುಕ್ ಮಿಲಿಯನ್ಸ್ ಅಂಡ್ ಮಿಲಿಯನ್ಸ್ ಆಫ್ ಮೈಲ್ಸ್ ಇನ್ ಟು ಸ್ಪೇಸ್. ನಾನು ನನ್ನ ಆ ಒಂದು ದೂರದರ್ಶಕವನ್ನು ತೆಗೆದುಕೊಂಡು ಮಿಲಿಯಗಟ್ಟಲೆ ಆ ಲಕ್ಷಗಟ್ಟಲೆ ಮೈಲುಗಳ ದೂರ ಇರುವಂತಹ ಅಂತರಿಕ್ಷವನ್ನು ನಾನು ಶೋಧನೆ ಮಾಡಬಲ್ಲೆ. ಬಟ್ ಐ ಕ್ಯಾನ್ ಲೇ ಮೈ ಟೆಲಿಸ್ಕೋಪ್ ಸರ್. ಆದರೆ ನನ್ನ ಆ ದೂರದರ್ಶಕವನ್ನು ಬದಿಗಿಟ್ಟು go into my room and shut the door, get down on my knees in earnest prayer and see more of heaven and get closer in God than I can. ಆದರೆ ನಾನು ನನ್ನ ಬಾಗಿಲನ್ನು ಹಾಕಿಕೊಂಡು ನಾನು ಮೊಣಕಾಲಿನ ಮೇಲೆ ದೇವರಿಗೆ ನಾನು ಭಿನ್ನವಿಸುವ ಪ್ರಾರ್ಥನೆಯಲ್ಲಿರುವಾಗ ಆ ಪರಲೋಕದ ಆ ವೈಭವವಾದಂಥ ಸಂಗತಿಗಳಿಗೆ, ದೇವರಿಗೆ ಸಮೀಪವಾಗಿ ಪರಲೋಕದ ಅಪರಿಮಿತವಾದಂತಹ ಸಂಗತಿಗಳು ನಾನು ಕಣ್ಣಾರೆ ಕಾಣುತ್ತೇನೆ ಎಂಬುದಾಗಿ ಐಸಕ್ ನ್ಯೂಟನ್ ಅವರು ಹೇಳಿದಂತಹ ಮಾತು. ಬೇರೆ ಮುಂಜಾನೆ ಯಾಕೋಬನ ಕುರಿತಾದಂತಹ ಕೆಲವು ಸಂಗತಿಗಳನ್ನು ಅವಲೋಕನ ಮಾಡಿದ್ದೇವೆ. ಈಸ್ ಅ ಗಾಡ್ ಆಫ್ ಕನೆಕ್ಷನ್, ಸಂಬಂಧವನ್ನು ಅಪೇಕ್ಷಿಸುವಂತಹ ದೇವರು. ಈಸ್ ಅ ಗಾಡ್ ಆಫ್ ಕಾಂಡಿಸೆನ್ಷನ್, ನಮ್ಮ ಸಮೀಪಕ್ಕೆ ಹಿಡಿದು ಬಂದಂತಹ ದೇವರು. ಈಸ್ ಅ ಗಾಡ್ ಆಫ್ ಕ್ರೈಸಿಸ್, ಬಿಕ್ಕಟ್ಟಿನ ಸಮಯದಲ್ಲಿ ನಮಗೆ ಸಹಾಯಕನಾಗಿ ನಿಲ್ಲುವಂತಹ ದೇವರು. ಈಸ್ ಅ ಗಾಡ್ ಆಫ್ ಕಮಿಟ್ಮೆಂಟ್, ತಾನು ವಾಗ್ದಾನ ಮಾಡಿಗಳನ್ನು ನೆರವೇರಿಸುವಂತ ದೇವರು. ಅಷ್ಟು ಮಾತ್ರವಲ್ಲ ಪ್ರೇರೆ, ಕಡೆಯದಾಗಿ ಇಫ್ ಯು ಟರ್ನ್ ಟು ಸಾಮ್ಸ್ 46, 46ನೇ ಅಧ್ಯಾಯ ಕಡೆ ವಚನಕ್ಕೆ ಬಂದ್ರೆ, ವಿ ರೀಡ್ ಚಾಪ್ಟರ್ ಇನ್ ಕೀರ್ತನೆಗಳ ಪುಸ್ತಕ 46ನೇ ಅಧ್ಯಾಯ ಕಡೆ ವಚನ, ಗಾಡ್ ಆಫ್ ಜೇಕಬ್. 11ನೇ ವಚನ ಓದುವಂತರಾಗಿದ್ದೇವೆ, ಯಾಕೋಬನ ದೇವರು. ಇಫ್ ಯು ಕಮ್ ಟು ನೆಕ್ಸ್ಟ್ ಚಾಪ್ಟರ್ ಸಾಮ್ಸ್ 47, ಕೀರ್ತನೆಗಳು 47ನೇ ಅಧ್ಯಾಯಕ್ಕೆ ಬಂದ್ರೆ, ಇಟ್ ಎಂಡ್ಸ್ ಆ ಒಂದು ಅಧ್ಯಾಯ ಗಾಡ್ ಆಫ್ ಅಬ್ರಹಾಂ, ಅಬ್ರಹಾಮನ ದೇವರು ಎಂಬುದಾಗಿ ಅಂತ್ಯವಾಗುವಂತಾಗಿದೆ. ಇಫ್ ಯು ಕಮ್ ಟು ನೆಕ್ಸ್ಟ್ ಚಾಪ್ಟರ್ 48ನೇ ಅಧ್ಯಾಯಕ್ಕೆ ಬಂದ್ರೆ, ವಾಟ್ ಅ ವೆರಿ ಪ್ರೊಫೌಂಡ್ ಥಿಂಗ್ ಇಟ್ ಟೆಲ್ಸ್, ಎಂತ ಆಳವಾದಂತಹ ಸಂಗತಿ ತಿಳಿಸ್ತದೆ. ದಿಸ್ ಗಾಡ್, 46ನೇ ಅಧ್ಯಾಯದಲ್ಲಿ ಗಾಡ್ ಆಫ್ ಜೇಕಬ್, 47ನೇ ಅಧ್ಯಾಯದಲ್ಲಿ ಗಾಡ್ ಆಫ್ ಅಬ್ರಹಾಂ, 48ನೇ ಅಧ್ಯಾಯಕ್ಕೆ ಬಂದ್ರೆ ದಿಸ್ ಗಾಡ್ ಇಸ್ ಅವರ್ ಗಾಡ್ ಫಾರ್ ಎವರ್ ಅಂಡ್ ಎವರ್. ಈತನು ಈಗ ಯುಗಾಂತರಗಳಲ್ಲಿಯೂ ನಮ್ಮ ದೇವರು, ನಿರಂತರವೋ ನಮ್ಮನ್ನು ನಡೆಸುವವನಾಗಿದ್ದಾನೆ. ಓ ಮೇ ಹಿಸ್ ನೇಮ್ ಬಿ ಗ್ಲೋರಿಫೈಡ್. ಯಾಕೋಬನ ದೇವರು, ಅಬ್ರಹಾಮನ ದೇವರು, ಈ ದೇವರು, ದಿಸ್ ಗಾಡ್ ಇಸ್ ಯುವರ್ ಗಾಡ್. ಈ ದೇವರು ಯುಗಾಂತರಗಳಿಯೂ ನಮ್ಮ ದೇವರು, ಈಸ್ ಅವರ್ ಗಾಡ್. ಆತ ನಾಮಕ್ಕೆ ನಾವು ಘನವನ್ನು ಸ್ತೋತ್ರವನ್ನು ಸಲ್ಲಿಸೋಣ. ಪ್ರೇರೆ ಮುಂಜಾನೆ ಈ ಕೆಲವು ಸಂಗತಿಗಳನ್ನು ಹಿಡ್ಕೊಂಡವರಾಗಿ, ಇಫ್ ಯು ವಾಂಟ್ ಟು ಬಿ ಹ್ಯಾಪಿ ಇನ್ ಲೈಫ್, ನಿನ್ನ ಜೀವಿತದಲ್ಲಿ ಸಂತೋಷಭರಿತವಾಗಬೇಕಾದ್ರೆ, ನೋ ಮ್ಯಾಟರ್ ವಾಟ್, ಈ ಲೋಕದಲ್ಲಿ ಯಾವುದೇ ರೀತಿಯ ಪರಿಸ್ಥಿತಿಗಳ ಮಧ್ಯೆ, ಬ್ರಿಂಗ್ ಗಾಡ್ ಆಫ್ ಜೇಕಬ್ ಇನ್ ಟು ದ ಇಕ್ವೇಷನ್. ಆತನನ್ನು ಅಲ್ಲಿ ಮಧ್ಯಕ್ಕೆ ತಂದಿರಿ. ಗಾಡ್ ಆಫ್ ದಟ್, ಅದರಲ್ಲಿ ಯಾವ ರೀತಿಯ ಸಂದೇಹ ಎನ್ನುವಂಥದ್ದಿಲ್ಲ. ಪರ್ಸನಲ್ ಲೈಫ್, ಫ್ಯಾಮಿಲಿ ಲೈಫ್, ಅವರ್ ಸೋಷಿಯಲ್ ಲೈಫ್, he will take into control. ಎಲ್ಲ ರೀತಿಯ ತನ್ನ ಹತೋಟಿಗೆ ತೆಗೆದುಕೊಂಡು ಆತನು ಮುನ್ನಡೆಸುವಂತನಾಗಿದ್ದಾನೆ. ಕರ್ತನ ತಾನೇ ಕೆಲವು ಆಲೋಚನೆಗಳನ್ನು ಆಶೀರ್ವದಿಸಲಿ. ಪೂಜ್ಯ ದಾಂತಕ್ಕೋಸ್ಕರವಾಗಿ ಜಾನ್ಸನ್ ಬ್ರದರ್ ಅವರು ಪ್ರಾರ್ಥನೆ ಮಾಡಿ ಮುಗಿಸುವಂತ ಕೇಳ್ಬೋದು.